Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾದಂತಹ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಯಾವ ಟಾಪಿಕ್ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂತಂದರೆ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನು ಅಪ್ಡೇಟ್ ಏನು ಎತ್ತ ಅಂತ ತಿಳ್ಕೊಂಬರೋಕ್ಕಿಂತ ಮುಂಚೆ ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು 1000 ಆಗಲಿಕ್ಕೆ ಇನ್ನು ಕೆಲವೇ ಸಬ್ಸ್ಕ್ರೈಬರ್ಸ್ ಆದರೆ ಸೊ 1000 ಆಗುತ್ತೆ. ಓಕೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಬೇಗ. ಸೊ 1000 ಬೇಗ ರೀಚ್ ಮಾಡಿ. ಸೊ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಕಡೆ ವತಿಯಿಂದ ಸೊ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸೊ ಆ ಕಾರ್ಯಕ್ರಮಗಳಿಗೆ ತಾವು ಭಾಗವಹಿಸಬೇಕು, ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳೆಲ್ಲ ಬೇಕು ಅಂತಂದರೆ ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ಕೂಡ ಭಾಗವಹಿಸಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಭಾಗವಹಿಸಿ, ಅಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಓಕೆ, ಸೊ ಬ್ಲೈಂಡ್ ಟೆಕ್ ಕಮ್ಯುನಿಟಿಯಲ್ಲಿ ಬಂದಂತಹ ಅಪ್ಡೇಟ್ಗಳು ಏನು ಅಂತ ಸ್ವಲ್ಪ ನಿಮಗೆ ಥಿಯರಿಟಿಕಲ್ ಆಗಿ ಸ್ವಲ್ಪ ಹೇಳ್ತೀನಿ. ಓಕೆ, ಸೊ ಏನೇನು ಬಂದಿದೆ ಅಂತಂದರೆ ಇಂಪಾರ್ಟೆಂಟ್ ಹೇಳೋದಾದರೆ, ಒಂದು ನೀವು ಆಟೋ TTS ರೀತಿಯಲ್ಲಿ ಸೊ ಆ ಒಂದು TTSನ ಯೂಸ್ ಮಾಡ್ಬೋದು. ಅಂದರೆ ಬ್ಲೈಂಡ್ ಟೆಕ್ ಕಮ್ಯುನಿಟಿಯಲ್ಲೇ TTSನ ಕೊಟ್ಟಿದ್ದಾರೆ. ಓಕೆ, ಸೇಮ್ ಆಟೋ TTS ರೀತಿಯಲ್ಲೇ. ಓಕೆ, ಮತ್ತು ಟೈಮ್ ಅನೌನ್ಸರ್ ಅನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ಆಡಿಯೋ ಎಡಿಟರ್ ಟೂಲ್ಸ್ಗಳಿದ್ದಾವೆ, ಆಡಿಯೋ ಮರ್ಜರ್, ಸೊ ಇನ್ನೂ ಅನೇಕ ಟೂಲ್ಸ್ಗಳಿದ್ದಾವೆ. ಓಕೆ, ಅದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಹಾಗಾದರೆ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ. ಓಕೆ, ವಿಡಿಯೋನ ನೋಡಿ, ಬಟ್ ಇಂಪಾರ್ಟೆಂಟ್ ಇದೆ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಓಕೆ, ನಾನೀಗ ಬ್ಲೈಂಡ್ ಟೆಕ್ ಕಮ್ಯುನಿಟಿಯಲ್ಲಿ ಹೋಗ್ತೀನಿ. ಸೊ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇದು. ಓಕೆ, ನೀವು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಂತ ಸರ್ಚ್ ಮಾಡಿದರೆ, ಇಲ್ಲಾಂತಂದರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಬ್ಲೈಂಡ್ ಟೆಕ್ ಕಮ್ಯುನಿಟಿ ಒಳಗಡೆ ಹೋಗ್ತೀನಿ ನಾನು. ಹೊಸ ಫೀಚರ್ ಏನು ಬಂದಿದ್ದಾವೆ ಅದನ್ನು ಒಂದೇ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಎಲ್ಲವನ್ನು ತೋರಿಸಲ್ಲ. ಈಗಾಗಲೇ 3 ವಿಡಿಯೋ ಆಗಿದ್ದಾವೆ, ಅಂದರೆ 3 ವಿಡಿಯೋಗಳು ಮಾಡಿದ್ದೀವಿ. ಸೊ ಇಂಪಾರ್ಟೆಂಟ್ ಏನು ಅಪ್ಡೇಟ್ ಬಂದಿದೆ ಅದನ್ನು ತೋರಿಸ್ತೀವಿ ಅಷ್ಟೇ. ಸೊ ಮೋರ್ ಆಪ್ಷನ್ ಇವೆಲ್ಲ ಇದ್ದವು. ಸೊ ಓಕೆ, ಇಲ್ಲಿ ಕೂಡ ಕ್ಯಾಟಗರಿಗಳನ್ನು ಮಾಡಿದ್ದಾರೆ. ಓಕೆ, ಇಲ್ಲಿ ಆಡಿಯೋ ಎಡಿಟರ್ ಅಂತೇಳಿ ಮಾಡಿದ್ದಾರೆ ನೋಡಿ. ಓಕೆ, ಈ ರೀತಿ ಮಾಡಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಆಡಿಯೋ ಎಡಿಟರ್ ಒಳಗಡೆ ಬಂದರೆ ಟ್ರಿಮ್ ಆಡಿಯೋ ಇದೆ. ಓಕೆ, ಇಲ್ಲಿ ನೀವು ಕಟ್ ಮಾಡ್ಬೋದು ಆಡಿಯೋನ. ಮರ್ಜ್ ಆಡಿಯೋ ಇದೆ. ಸೊ ಇಲ್ಲಿ ಆಡಿಯೋನ ಮರ್ಜ್ ಮಾಡ್ಬೋದು. ಸೊ ಆಡಿಯೋಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಎಡಿಟ್ ಮಾಡ್ಬೋದು. ಆಡಿಯೋಯಿಂದ ವಿಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಆಡಿಯೋರನ್ನು ರೆಕಾರ್ಡ್ ಮಾಡ್ಬೋದು. ಸೊ ನಾವು ಇದರಲ್ಲಿ ಆಡಿಯೋ ರೆಕಾರ್ಡರ್ ಬಗ್ಗೆ ತೋರಿಸಿದ್ದೀನಿ ನಾನು ಆಲ್ರೆಡಿ. ಓಕೆ, ಸೊ ಪ್ಲೇಲಿಸ್ಟಲ್ಲಿ ವಿಡಿಯೋಗಳೆಲ್ಲ ಇರುತ್ತೆ. ಸೊ ಪ್ಲೇಲಿಸ್ಟ್ ಒಳಗಡೆ ಹೋಗಿ ನೀವು ವಿಡಿಯೋನ ನೋಡಿ. ಓಕೆ, ಬ್ಲೈಂಡ್ ಟೆಕ್ ಕಮ್ಯುನಿಟಿ ಪ್ಲೇಲಿಸ್ಟ್ ಒಳಗಡೆ ಸೊ ಇರುತ್ತೆ ಈ ವಿಡಿಯೋಗಳೆಲ್ಲ ನಾವು ಮಾಡಿದ್ವಿ ಕೆಲವೊಂದು. ಸೊ ಆ ಫೀಚರ್ಗಳ ಬಗ್ಗೆ ವಿಡಿಯೋನ ನೋಡ್ಕೊಂಬ. ಓಕೆ, ನಾನೀಗ ಫಸ್ಟ್ನೇದು ಟ್ರಿಮ್ ಆಡಿಯೋ. ಸೊ ನಾನು ನಿಮಗೆ ಟ್ರಿಮ್ ಮಾಡಿ ತೋರ್ಸೋಕ್ಕಾಗಲ್ಲ, ಟೈಮ್ ಆಗುತ್ತೆ ಭಾಳ. ಓಕೆ, ಸೊ ನಾನು ಒಳಗಡೆ ಹೋಗಿ ಅಲ್ಲಿ ಏನೇನು ಮಾಡಬೇಕಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಟ್ರಿಮ್ ಆಡಿಯೋ ಒಳಗಡೆ ಹೋಗ್ತೀನಿ. ಓಕೆ, ಹೋಗಿದ್ದೀನಿ.
ಓಕೆ, ಈಗ ನಾನು ಆಡಿಯೋ ಟ್ರಿಮ್ ಒಳಗಡೆ ಬಂದಿದ್ದೀನಿ. ಸೊ ಇಲ್ಲಿ ನೋಡೋಣ ಈಗ ಆಡಿಯೋನ ಟ್ರಿಮ್ ಮಾಡೋದು ಯಾವ ರೀತಿ ಅಂತೇಳಿ. Audio trim. ಓಕೆ, ಆಡಿಯೋ ಟ್ರಿಮ್ ಅಂತ ಇದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Trim audio. ಓಕೆ, ಟ್ರಿಮ್ ಆಡಿಯೋ ಅಂತ ಇದೆ. ಈಗ ಸ್ವೈಪ್ ಮಾಡೋಣ. Selected file. Not selected. ಓಕೆ, ಸೆಲೆಕ್ಟೆಡ್ ಫೈಲ್ ನಾಟ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೇ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸೊ ಹಂಗಾಗಿ ಹಂಗೆ ಹೇಳ್ತಾ ಇದೆ. Select audio. Button. ಸೊ ಸೆಲೆಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ ಆಡಿಯೋನ ಕಟ್ ಮಾಡಬೇಕಾಗಿರುತ್ತೋ ಸೊ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ರೀಸೆಂಟ್ ಆಡಿಯೋಸ್ ಓಪನ್ ಆಗಿರುತ್ತೆ, ಬಟ್ ನಂದರಲ್ಲಿ ರೀಸೆಂಟಾಗಿ ಇರುವಂತಹ ಆಡಿಯೋಗಳು ಏನಿಲ್ಲ. ಸೊ ಹಂಗಾಗಿ ನಾನು Recent. Search more options. Button. Not ticked. Not ticked. Not ticked. Large files. Button. ಲಾರ್ಜ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಲಾರ್ಜ್ ಫೈಲ್ಸ್ ಜಾಸ್ತಿ ಇದ್ದಾವೆ. ಓಕೆ, ಲಾರ್ಜ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನನ್ನ ಲಾರ್ಜ್ ಫೈಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಆಡಿಯೋಗಳೆಲ್ಲ ಬಂದಿದ್ದಾವೆ. ಸೊ ನಾನು ಯಾವುದಾದ್ರೂ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಿಮಗೆ ತೋರಿಸೋಕ್ಕೆ. Files. Heading. On 20,260,404 WA0031.mp3. April 4th. 14.58 MB. MP3 audio. Row 1. In grid. 7 rows. 1 column. ಓಕೆ, ಈ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಈಗ. 11 replace 0. 11. On 20,200. Selected file. On 20,206. Change file. Button. ಓಕೆ, ಈಗ ಸೆಲೆಕ್ಟ್ ಆಗಿ ಅದು ಚೇಂಜ್ ಫೈಲ್ ಮೇಲೆ ಫೋಕಸ್ ಇದೆ. ಓಕೆ, ಈಗ ನಾನು ಒಂದ್ಸಲ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. Selected trim audio. Audio trim. Back. Button. Okay. Audio trim. ನೋಡಿ, ಆಡಿಯೋ ಟ್ರಿಮ್ ಅಂತಿದೆ. ಈಗ ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Trim audio. ಓಕೆ, ಟ್ರಿಮ್ ಆಡಿಯೋ ಅಂತ ಹೇಳ್ತಾ ಇದೆ. Selected file. On 20,260,404 WA0031.mp3. 1511. ಸೊ ನಾವು ಯಾವ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ಫೈಲ್ನ ನೇಮ್ ಹೇಳುತ್ತೆ ಇಲ್ಲಿ ಸೆಲೆಕ್ಟೆಡ್ ಫೈಲ್ ಅಂತ ಹೇಳಿ. 5200 Okay. PM. Change file. Button. ಇಲ್ಲಿ ಚೇಂಜ್ ಫೈಲ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಲ್ನ ಚೇಂಜ್ ಮಾಡ್ಕೋಬೋದು. Preview audio. Button. ಸೊ ಪ್ರಿವ್ಯೂ ಆಡಿಯೋ ಅಂತಿದೆ. Start time. ಓಕೆ, ಸ್ಟಾರ್ಟ್ ಟೈಮ್. ಓಕೆ, ಇದು ಆಡಿಯೋ ಸ್ಟಾರ್ಟಿಂಗ್ ಟೈಮ್ಗೆ ಸಂಬಂಧಪಟ್ಟಂತೆ. 0. Edit box. Hour. ಸೊ ಇದು 0 ಅವರ್ ಇದೆ. ಓಕೆ, ಇದು ಅವರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ 0 ಏನಿದೆ ಇದನ್ನು ರಿಮೂವ್ ಮಾಡಬೇಕು ನೀವು. ಓಕೆ, ಇದ್ರ ಮೇಲೆ 0ನ ರಿಮೂವ್ ಮಾಡಬೇಕಂತಂದರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ಮೇಲೆ ಕೀಬೋರ್ಡ್ ಓಪನ್ ಆಗುತ್ತಲ್ಲ, ಸೊ ನಂಬರ್ ಕೀಬೋರ್ಡ್ ಓಪನ್ ಆಗುತ್ತೆ. ಆಗ ನೀವು 0 ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಒಂದು 2-3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಆಗ ಒಂದು ಸೌಂಡ್ ಬರುತ್ತೆ. ಓಕೆ, ಆಗ ನೀವು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು 0 ರಿಮೂವ್ ಆಗುತ್ತೆ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. ಇಲ್ಲಿ ಅವರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ 0. Edit box. Minute. ಸೊ ಇಲ್ಲಿ ಮಿನಿಟ್ 0 ಇದೆ. ಓಕೆ, ಇಲ್ಲಿ ಕೂಡ ನೀವು ಸೇಮ್ ಅದೇ ರೀತಿ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಕೀಬೋರ್ಡ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಎಷ್ಟು ಮಿನಿಟಿಂದ ಅಂದರೆ ಎಷ್ಟು ನಿಮಿಷದಿಂದ ಆಡಿಯೋನ ಸ್ಟಾರ್ಟ್ ಆಗಬೇಕಂತ ಅಂದ್ಕೊಂಡಿರ್ತೀರೋ ಸೊ ಇಲ್ಲಿ ಆ ಮಿನಿಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇದೀಗ ಆಡಿಯೋ ಬಂದುಬಿಟ್ಟು 11 ನಿಮಿಷ ಇದೆ. ಸೊ ನನಗೆ 1 ನಿಮಿಷದಿಂದ ಸೊ ಅಂದರೆ 1 ಮಿನಿಟಿಂದ ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಸೊ ನಾನು ಈ 0 ರಿಮೂವ್ ಮಾಡ್ತೀನಿ. ಆಗ ಕೀಬೋರ್ಡಲ್ಲಿ 1 ಪ್ರೆಸ್ ಮಾಡ್ತೀನಿ. ನೋಡಿ ಈಗ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಓಕೆ, 0. Edit box. Second. ಓಕೆ 0. Edit box. Hour. Editing. 0. Edit box. Minute. ಓಕೆ, ನೋಡಿ ಈಗ ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ನೋಡಿ. ಓಕೆ, ಈಗ ಸೆಲೆಕ್ಟ್ ಆಗಿರುತ್ತೆ ಆ 0. ಓಕೆ, ಈಗ ನಾನು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. 0 deleted. ನೋಡಿ ಈಗ 0 ಡಿಲೀಟೆಡ್ ಅಂತ ಹೇಳಿತ್ತು. ಸೊ ಈಗ ನಾನು 1 ಮಿನಿಟ್ ಅಲ್ಲ, ಸೊ 1 ನಿಮಿಷದಿಂದ ನನಗೆ ಆಡಿಯೋ ಬೇಕಾಗಿರುತ್ತೆ. ಸೊ 1ನ ಸೆಲೆಕ್ಟ್ This ಮಾಡ್ಕೊಳ್ತೀನಿ. app does not support images here. 1. ಓಕೆ, 1 ನಂಬರ್ ಕ್ಲಿಕ್ ಮಾಡ್ತೀನಿ. 1. ಓಕೆ, ಈಗ 1 ಅಂತೇಳಿ ನಾನು ಟೈಪ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. 0. Edit box. Second. Window blind tech community. Editing. 1. Edit box. Minute. ನೋಡಿ ಇಲ್ಲಿ ಮಿನಿಟಲ್ಲಿ 1 ಸೆಲೆಕ್ಟ್ ಆಗಿದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ 0. Edit box. Second. ಸೊ ಇಲ್ಲಿ ಸೆಕೆಂಡ್, ಸೊ ಸೇಮ್ ಸೆಕೆಂಡ್ ಕೂಡ ನಿಮಗೆ ಎಷ್ಟು ಸೆಕೆಂಡಿಂದ ಪ್ರಾರಂಭ ಆಗಬೇಕಾಗಿರುತ್ತೋ ಇಲ್ಲಿ 0ನ ರಿಮೂವ್ ಮಾಡಬೇಕು. ಆ ಸೆಕೆಂಡ್ನ ಇಲ್ಲಿ ಬರಬೇಕು. ಸೊ ನಾನೀಗ ಇಲ್ಲಿ ಕೂಡ ಬರಿತೀನಿ. 1. Editing. 0. Edit box. Second. ಸೊ ಇಲ್ಲಿ ಎಡಿಟಿಂಗ್ ಬಾಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಸೊ 2 ಸೆಕೆಂಡ್ 3 ಸೆಕೆಂಡ್. Delete. ಸೊ ಡಿಲೀಟ್ ಮಾಡ್ತೀನಿ. 0 deleted. ಸೊ ನಾನೀಗ 3 ಸೆಕೆಂಡ್ Dash. 3 ಮಾಡ್ತೀನಿ. 3 ಬರಿತೀನಿ ಇದಕ್ಕೆ. 1. Edit box. Minute. ಸೊ Window ನೋಡಿ blind ಈಗ tech community. ಮಿನಿಟ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Editing. 3. Edit box. Second. ಸೆಕೆಂಡ್ 3 ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಈಗ ನನಗೆ 1 ಮಿನಿಟ್ 1. Editing. 3. Edit box. Second. 1 ಮಿನಿಟ್ 3 ಸೆಕೆಂಡಿಂದ ಆಡಿಯೋ ಪ್ಲೇ ಆಗುತ್ತೆ. ಓಕೆ, ಅದ್ರ ಹಿಂದಕ್ಕೆ ಏನೇನು ಆಡಿಯೋ ಇದೆಯೋ ಅದೆಲ್ಲ ಪ್ಲೇ ಆಗಲ್ಲ. ಅಂದರೆ ನಾವು ಇದನ್ನು ಟ್ರಿಮ್ ಮಾಡಿದ ಮೇಲೆ ಅದು ಆಡಿಯೋ ಕಟ್ ಆಗಿರುತ್ತೆ. ಓಕೆ, End time. ಸೊ ಈಗ ನೆಕ್ಸ್ಟ್ ಹಿಂಗೆ ಸ್ವೈಪ್ ಮಾಡ್ತಾ ಬಂದರೆ ಎಂಡ್ ಟೈಮ್ ಅಂತ ಸಿಗ್ತಾ ಇದೆ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ 0. Edit box. Hour. ಸೊ ಅವರ್ 0 ಇದೆ. ಸೊ ಇದು ಆಡಿಯೋ 11 ನಿಮಿಷ ಇರೋದ್ರಿಂದ ಸೊ ಅವರ್ 0 ಇದೆ. ಸೊ ಇಲ್ಲೇನಾದರೂ 1 ಅವರ್ 2 ಅವರ್ ಏನಾದರೂ ಆಡಿಯೋ ಇದ್ದರೆ ಸೊ ಇಲ್ಲಿ ಅದು ಅವರ್ ಎಷ್ಟು ಅವರ್ ಇದೆಯೋ ಆಡಿಯೋ ಅಷ್ಟು ಅವರ್ ಹೇಳುತ್ತೆ. ನಂತರ ಅವರ್ ಅಂತ ಹೇಳುತ್ತೆ. ಸೊ Network isn't responding. Wait. Close app. ನಿಮಿಷ. ಓಕೆ,
1. Edit box. Editing. End time. 0. Edit box. Hour. ಸೊ ಇಲ್ಲಿ ಎಷ್ಟು ಅವರ್ ಇರುತ್ತೋ ಆಡಿಯೋ ಅಷ್ಟು ಅವರ್ ಹೇಳುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅವರ್ನ ಕೂಡ ನಿಮಗೆ ಎಷ್ಟು ಅವರ್ ಬೇಕು ಅಂದರೆ ಉದಾಹರಣೆಗೆ ಈಗ ಒಂದು 2 ಅವರ್ ಆಡಿಯೋ ಇರುತ್ತೆ, ನಿಮಗೆ ಅಲ್ಲಿ 1 ಅವರ್ ಬೇಕಾಗಿರುತ್ತೆ. ಸೊ ಅದನ್ನು 2 ಅವರ್ನ ಅದನ್ನು ರಿಮೂವ್ ಮಾಡಿ, ಸೊ ನೀವು ನಂತರ 1 ಬರಿಬೇಕಾಗುತ್ತೆ. 15. Edit box. Minute. ಸೊ ಇಲ್ಲಿ ಮಿನಿಟ್ಸಲ್ಲಿ 11 ಮಿನಿಟ್ಸ್ ಅಲ್ಲ. ಓಕೆ, ಸೊ 15 ಮಿನಿಟ್ಸ್ ಇದ್ದರೆ ಅದು 11 ನಿಮಿಷ ಅಂತ ನಾನು ಹೇಳಿದ್ದೆ. ಸೊ 15 ನಿಮಿಷ ಇದು ಆಡಿಯೋ ಇದೆ. ಓಕೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಕೆಲವೊಂದು ವೀಡಿಯೋನ ಮಾಡಬೇಕಾದ್ರೆ ರಾಂಗ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ 15 ಮಿನಿಟ್ಸ್ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು ಮಿನಿಟ್ಸ್ ಬೇಕಾಗಿರುತ್ತೋ ಆಡಿಯೋನ ಅಷ್ಟು ಮಿನಿಟ್ಸ್ ಮಾತ್ರ ಇಲ್ಲಿ ಎಡಿಟ್ ಮಾಡ್ಕೋಬೇಕು. ಇಲ್ಲ ನನಗೆ ಅಷ್ಟೇ ಇರಲಿ ಅಂತಂದರೆ ಅಷ್ಟೇ ಬಿಡಿ. ಸೊ 15 ಮಿನಿಟ್ ಅಂತ ಇದೆಯಲ್ಲ, ಸೊ ಇದು ಆಡಿಯೋ ಇರೋದು 15 ಮಿನಿಟ್ಸ್ ಮಾತ್ರ. ಆಡಿಯೋ ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷ ಇರುತ್ತೆ. 20 ಮಿನಿಟ್ಸ್ ಇದ್ದರೆ 20 ಮಿನಿಟ್ಸ್ ಅಂತ ಹೇಳುತ್ತೆ, 30 ಮಿನಿಟ್ಸ್ ಇದ್ದರೆ 30 ಮಿನಿಟ್ಸ್ ಅಂತ ಹೇಳುತ್ತೆ. ಸೊ ನಿಮಗೆ ಆ ಒಂದು ಎಷ್ಟು ನಿಮಿಷ ಇದೆಯೋ ಸೊ ಅದರಿಂದ ಸ್ವಲ್ಪ ನಾವು ರಿಮೂವ್ ಮಾಡಬೇಕು, ಆಡಿಯೋನ ಕಟ್ ಮಾಡಬೇಕು ಅಂತಂದರೆ, ಸೊ ಈಗ 15 ಮಿನಿಟ್ಸ್ ಇದೆ, ನನಗೆ ಬೇಡ 10 ಮಿನಿಟ್ಸ್ ಬೇಕಾಗಿರುತ್ತೆ. ಸೊ ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಓಕೆ, ಈಗ 0. Editing. 15. Edit box. ಸೊ ಕೀಬೋರ್ಡ್ ಓಪನ್ ಆಗಿದೆ. ಸೊ ನಾನು 15ನಲ್ಲಿ 5ನ ರಿಮೂವ್ ಮಾಡ್ತೀನಿ. ಸೊ ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. Delete. ಒಂದು ನಿಮಿಷ. 1. Edit box. 3. End time. Editing. 15. Edit. ಓಕೆ, ಸೇಮ್. ಓಕೆ, ನೀವು ಬರೀ ಡಿಲೀಟ್ ಬಟನ್ನ ಕ್ಲಿಕ್ ಮಾಡಿದರೆ ಬರಲ್ಲ. ಸೇಮ್ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಒಂದು 2-3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು. ನಂತರ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ Delete. 5 deleted. 5 ಡಿಲೀಟೆಡ್ ಅಂತ ಹೇಳ್ತಾ ಇದೆ, ಅಂದರೆ ಡಿಲೀಟ್ ಆಗುತ್ತೆ. ಓಕೆ, ಸೊ ನನಗೆ 10 ನಿಮಿಷ ಬೇಕಲ್ಲ, ಸೊ 0 ಆ್ಯಡ್ ಮಾಡ್ತೀನಿ. ಇದರಲ್ಲಿ 5 ತೆಗೆದಿದ್ದೀನಿ, ರಿಮೂವ್ ಮಾಡಿದ್ದೀನಿ. 0. ಓಕೆ, 0. 0 ಹಾಕ್ಕೊಂಡಿದ್ದೀನಿ. ಓಕೆ, 1. Edit box. 3. End time. 0. Editing. 10. Edit box. Minute. ಓಕೆ, ಈಗ ಎಂಡ್ ಟೈಮಲ್ಲಿ 15 ಮಿನಿಟ್ಸ್ ಇರೋದನ್ನು 10 ಮಾಡಿದ್ದೀನಿ. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. 11. Edit box. Second. ಓಕೆ, ಸೆಕೆಂಡ್ 11 ಇದೆ. ಸೊ ನೀವು ಬೇಕಾದ್ರೆ ಸೆಕೆಂಡ್ ಕೂಡ ಅದೇ ರೀತಿ ನಿಮಗೆ ಎಷ್ಟು ಸೆಕೆಂಡ್ ಬೇಕಾಗಿರಲ್ಲ ಅಷ್ಟು ಸೆಕೆಂಡ್ನ ತೆಗೆದು, ಈಗ 11 ಇದೆ, ನಾನು ಬೇಕಾದ್ರೆ 5 ಸೆಕೆಂಡ್ ಅಥವಾ 2 ಸೆಕೆಂಡ್ ಮಾಡ್ಬೋದು. ಲಾಸ್ಟಿಗೆ ನಿಮ್ಮದೆಲ್ಲ ಸೆಕೆಂಡ್ ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ Trim. Button. ಟ್ರಿಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಟ್ರಿಮ್ ಆಗುತ್ತೆ. ಓಕೆ, ನಾನು ಟ್ರಿಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. Audio trimming. Audio trimming. ಓಕೆ, ಹೇಳ್ತಾ ಇದೆ. ಸೊ ಆಗ್ತಾ ಇದೆ, ನೋಡೋಣ. ಓಕೆ, ವಿಡಿಯೋ ಕೂಡ ಇದೇ ರೀತಿ ನೀವು ಟ್ರಿಮ್ ಮಾಡ್ಬೋದು. ಓಕೆ, ನಾನು ವೀಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇಲ್ಲ, ಯಾಕಂದರೆ ಟೈಮ್ ಆಗುತ್ತೆ. ಹಾಗಾಗಿ ಸೇಮ್ ಇದೇ ರೀತಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಇದೇ ರೀತಿ, ವೀಡಿಯೋನ ಕಟ್ ಮಾಡೋದು ಕೂಡ ಇದೇ ರೀತಿ. ಓಕೆ, ಒಂದು ನಿಮಿಷ ಆಗ್ತಾ ಇದೆ. 11. Audio trimming. Open features menu. Window number. ಓಕೆ, 0. 10. Edit box. 11. Audio trimming. Trim. Button. Disabled. File save success. ಓಕೆ, Trim. Button. 11. Edit box. Second. ಟ್ರಿಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಆಡಿಯೋ ಟ್ರಿಮ್ ಆಗಿ ಸೊ ನಿಮ್ಮ ಒಂದು Trim. Button. ಫೈಲಲ್ಲಿ ಸೇವ್ ಆಗಿರುತ್ತೆ. File saved successfully. ಓಕೆ, ನೋಡಿ ಇಲ್ಲಿ ಫೈಲ್ ಸೇವ್ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದೆ. ಸೊ ಇದೇ ಮೆಥಡನ್ನು ನೀವು ಆಡಿಯೋ ಲ್ಯಾಬ್ನಲ್ಲಿ ಕೂಡ, ನೀವು ಆಡಿಯೋ ಲ್ಯಾಬ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಆಡಿಯೋ ಟ್ರಿಮ್ಮರಲ್ಲಿ ವೀಡಿಯೋ ಆಗಲಿ ಅಥವಾ ಆಡಿಯೋ ಟ್ರಿಮ್ ಮಾಡಬೇಕಾದ್ರೆ ಸೇಮ್ ಇದೇ ರೀತಿ ಬರುತ್ತೆ. ಓಕೆ, ಆಡಿಯೋ ಲ್ಯಾಬ್ನಲ್ಲಿ ಕೂಡ ಇದೇ ಸೇಮ್ ಮೆಥಡ್ ಇದೆ. ಓಕೆ, ವೀಡಿಯೋ ಟ್ರಿಮ್ ಮಾಡೋದು ಕೂಡ ಇದೇ ರೀತಿ ವೀಡಿಯೋ ಎಡಿಟಿಂಗ್ ಟೂಲಲ್ಲಿ ಇದು ಇದೆ. ಓಕೆ, ನಾನು ಮುಂದಿನ ಇದೇ ವಿಡಿಯೋದಲ್ಲಿ ಮುಂದಕ್ಕೆ ತೋರಿಸ್ತೀನಿ. ಓಕೆ, ಈ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಹೀಗೆ ಲೈಕ್ ಮಾಡಿ. ಓಕೆ, ವಿಡಿಯೋದಲ್ಲಿ ಕೂಡ ಸೇಮ್ ಇದೇ ರೀತಿ ನೀವು ಎಡಿಟ್ ಮಾಡ್ಬೋದು. ಓಕೆ, ವಿಡಿಯೋ ಟ್ರಿಮ್ಮಲ್ಲಿ. ಓಕೆ, ಬ್ಯಾಕ್ ಬರ್ತಾ ಇದ್ದೀನಿ. Features. ಓಕೆ, ಈಗ ಬ್ಯಾಕ್ ಬಂದರೆ ಆಟೋಮೆಟಿಕಲಿ ಒಂದು ಟೂಲ್ ಅಂದರೆ ಆಡಿಯೋ ಎಡಿಟಿಂಗ್ ಟೂಲಿಂದ ಆಟೋಮೆಟಿಕಲಿ ಬ್ಯಾಕ್ ಬರುತ್ತೆ ಅದು. ಓಕೆ, ಮತ್ತೆ ನೀವು ಒಂದು ಆಡಿಯೋ ಎಡಿಟಿಂಗ್ ಟೂಲ್ ಬೇಕು ಅಂತಂದರೆ ಮತ್ತೆ ಒಂದು ಟೂಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಓಪನ್ ಮಾಡಬೇಕು. ಈಗ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಓಕೆ, Red notification for Ramjan. ನೋಡಿ. More options. Button. Audio editor. Trim audio. Merge clips and add music. Greater than sign. And list. ಮತ್ತೆ ಈಗ ನಾನು ಈ ಒಂದು ಟೂಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಟೂಲ್ ಒಳಗಡೆ ಇರುವಂತಹ ಫೀಚರ್ಗಳು ಬೇಕು ಅಂತಂದರೆ. ಓಕೆ, ನೋಡೋಣ ಈಗ ಮುಂದಿನದು. Editor. Trim audio. ಸೊ ನೆಕ್ಸ್ಟ್ Back. ನೋಡೋಣ. Audio editor. Trim audio. Merge audio. Join multiple audio files into one export. Greater than sign. ಓಕೆ, ಮರ್ಜ್ ಆಡಿಯೋ ಬಗ್ಗೆ ನಾನು ಏನು ತೋರ್ಸೋಕ್ಕೆ ಹೋಗಲ್ಲ. ಮರ್ಜ್ ಆಡಿಯೋ ಅಂತಂದರೆ ಇಲ್ಲಿ ಮರ್ಜ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಡಿಯೋ ಫೈಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಕೆ, ಆಡಿಯೋ ಫೈಲ್ಸ್ನ ನೀವು ಓಪನ್ ಮಾಡಿಕೊಂಡು ನಿಮ್ಗೆ ಯಾವ ಆಡಿಯೋಗಳನ್ನ ಮರ್ಜ್ ಮಾಡಬೇಕು, ಈಗ ಫಸ್ಟ್ ಯಾವ್ದು ಬೇಕೋ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು, ಸೆಕೆಂಡ್ ಯಾವ್ದು ಬೇಕೋ ಆಡಿಯೋನ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ಡನ್ ಅಂತ ಇರುತ್ತೆ. ಸೊ ಡನ್ ಎಲ್ಲಿರುತ್ತೆ ನೋಡಿಕೊಂಡು ಸ್ವೈಪ್ ಮಾಡ್ತಾ ಹೋಗಿ. ಸೊ ಡನ್ ಕೊಟ್ಟು ಸೊ ಆದಮೇಲೆ ನೀವು ಅದನ್ನು ಅಲ್ಲಿ ಮರ್ಜ್ ಅಂತ ಸಿಗುತ್ತೆ ನಿಮಗೆ. Add music. Merge ಓಕೆ, audio. ನಾನು ಅದನ್ನು Join. ಕೂಡ ತೋರಿಸ್ಬಿಡ್ತೀನಿ ನೋಡಿ. Back. Button. Merge. Button.
Select file. Button. ಓಕೆ ನೋಡಿ ಸೆಲೆಕ್ಟ್ ಫೈಲ್ ಅಂತಿದೆ. No file selected. ಓಕೆ ಮರ್ಜ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಫೈಲ್ ಅಂತ Select ಬರುತ್ತೆ. file. Button. ಸೊ ಇಲ್ಲಿ ಹೋಗಿ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಯಾವ್ದು ಬೇಕೋ ಸೆಕೆಂಡ್ ಯಾವ್ದು ಬೇಕೋ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಯಾವ್ದು ಬೇಕೋ ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ Merge. Button. ಮರ್ಜ್ ಬಟನ್ ನೀವು ಡನ್ ಕೊಟ್ಟ ಮೇಲೆ ಇಲ್ಲಿ ಮರ್ಜ್ ಬಟನ್ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಡಿಯೋಗಳನ್ನು ಮರ್ಜ್ ಮಾಡ್ಕೋಬೇಕು. ಓಕೆ ಮರ್ಜ್ ಮಾಡಿದ್ಮೇಲೆ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. Features. ಓಕೆ Currency converter. Color detect DTCA. Audio editor. ಓಕೆ Add music. Audio to video. Convert audio into a video. Add music. Merge audio. Join multiple So audio. next. Add music. Mix background music with your main audio. Greater than sign. ಆ್ಯಡ್ ಮ್ಯೂಸಿಕ್ ಅಂತ ಇದೆ. ಸೊ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಒಂದು ಆಡಿಯೋಗೆ ಮೇನ್ ಆಡಿಯೋಗೆ ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋದು. ಸೊ ಇಲ್ಲಿ ನೋಡೋಣ ಏನಿದೆ. Audio. Add music. Add music. ಸೊ ಆ್ಯಡ್ ಮ್ಯೂಸಿಕ್ ಅಂತ ಇದೆ. Main audio. Not selected. ಸೊ ಮೇನ್ ಆಡಿಯೋ ನಾಟ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Select main file. Button. ಸೆಲೆಕ್ಟ್ ಮೇನ್ ಫೈಲ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಹೋಗಿ ನೀವು ಮೇನ್ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Preview main audio. Button. ಓಕೆ Music. Not selected. ಮ್ಯೂಸಿಕ್ ನಾಟ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Select music. Button. ಸೆಲೆಕ್ಟ್ ಮ್ಯೂಸಿಕ್ ನೀವು ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆಗಬೇಕಂತ ಅಂದ್ಕೊಂಡಿರ್ತೀರೋ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. Preview music. Button. ಓಕೆ Main volume 1.00. ಮೇನ್ ವಾಲ್ಯೂಮ್ ಓಕೆ ಇದು ಮೇನ್ ಆಡಿಯೋ ವಾಲ್ಯೂಮು. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ 50%. Slider. 50% ಇದೆ. ಸೊ ಇದು ಸ್ಲೈಡರ್ ಇರುತ್ತೆ. ನೀವು ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು. ಸ್ವೈಪ್ ಅಪ್ ಮಾಡಿದರೆ ಜಾಸ್ತಿ ಆಗುತ್ತೆ, ಡೌನ್ ಮಾಡಿದರೆ ಕಡಿಮೆ ಆಗುತ್ತೆ. ನೋಡಿ 55%. ಓಕೆ 55. ಈಗ ಸ್ವೈಪ್ ಡೌನ್ ಮಾಡ್ತೀನಿ 50%. 50%. ಸೊ ಇದೇ ರೀತಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು. Music volume 0.45. ನೆಕ್ಸ್ಟ್ ಮ್ಯೂಸಿಕ್ ವಾಲ್ಯೂಮ್ ಇದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ 23%. Slider. 23% ಇದೆ. ಇದನ್ನು ಕೂಡ ಸೇಮ್ ಅದೇ ರೀತಿ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು. ಓಕೆ Faded seconds 1.00. ಓಕೆ 10%. Slider. Faded seconds 1.00. ಓಕೆ ಇದೆಲ್ಲ ನೀವು ನೋಡ್ಕೊಳ್ಳಿ. 10%. Fade out seconds 1.00. 10%. Slider. ಓಕೆ Create mix. Button. ಲಾಸ್ಟಿಗೆ ನಿಮ್ದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕಿದ್ಮೇಲೆ ಸೊ 10% ಲಾಸ್ಟಿಗೆ create mix. Button. ಕ್ರಿಯೇಟ್ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ರಿಯೇಟನ್ನು ಮಾಡಬೇಕು. ನಂತರ ಸೇವ್ ಮಾಡ್ಕೊಳ್ಳಿ. ಓಕೆ ಬ್ಯಾಕ್ ಬರೋಣ. Features. 100 notification for the Okay, random. no, Double tap to open notification panel. One alert for the more options. Button. ಆಡಿಯೋ ರೆಕಾರ್ಡರ್ನ ನಾನು ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಓಕೆ ನೆಕ್ಸ್ಟ್ ನೋಡೋಣ ಏನಿದೆ. Audio editor. Trim audio. Merge clips and add music. Greater than sign. And list. ಓಕೆ ನೆಕ್ಸ್ಟ್ ಏನಿದೆ ನೋಡೋಣ. ಆಡಿಯೋ ಎಡಿಟರ್ ಆಯಿತು. BTCAI. Ask for help. Code and explanations. Greater than ಸೊ sign. BTCAI ಬಗ್ಗೆ ನಾನು ನಿಮಗೆ ಆಗಲೇ ತಿಳಿಸಿದ್ದೀನಿ. ಓಕೆ ಸೊ ಇದರಲ್ಲಿ ಇನ್ನೂ ಏನಿದೆ ನೀವು ಅದನ್ನು ನೋಡ್ಕೊಳ್ಳಿ. ಓಕೆ ನೋಡಿ ಎಲ್ಲ ಫೀಚರ್ಗಳಿಗೆ ಒಂದೊಂದು ಲೈನ್ ಎಕ್ಸ್ಪ್ಲನೇಷನ್ನ ಅವರೇ ಕೊಟ್ಟಿದ್ದಾರೆ. ಅದು ನಿಮಗೆ ಅರ್ಥ ಆಗುತ್ತಾ ಎಕ್ಸ್ಪ್ಲನೇಷನ್ನು? ಓಕೆ ಅರ್ಥ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. Color detector. Detect nearby colors using camera and AI. Greater ಸೊ than sign. ನೋಡಿ ಕಲರ್ ಡಿಟೆಕ್ಟರ್ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ನೀವು ನೋಡಿ. ಓಕೆ ಸೊ AI ಇದನ್ನು ಕಲರ್ನ ಐಡೆಂಟಿಫೈ ಮಾಡುತ್ತೆ. ಬಟ್ ಒಂದ್ಸಲ ಟ್ರೈ ಮಾಡಿ. ಸೊ ನಾನು ಇದ್ರ ಬಗ್ಗೆ ಅಷ್ಟು ಬೇಡ ಅಂತ ಅನಿಸುತ್ತೆ. ಈ ಕಲರ್ ಇಂಪಾರ್ಟೆಂಟ್ ಏನಾದರೂ ಇದ್ದಾಗ ಸೊ ಇದನ್ನು ಅಷ್ಟು ಇದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಬೇಡಿ. ಓಕೆ ನೆಕ್ಸ್ಟ್ ನೋಡೋಣ. ಸೊ ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. Currency converter. Convert and compare currencies quickly. Greater than sign. ಓಕೆ ಕರೆನ್ಸಿ ಕನ್ವರ್ಟರ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಆಲ್ರೆಡಿ. ಓಕೆ Device information. Check key device and system details. Greater than ನೋಡಿ sign. ಡಿವೈಸ್ ಇನ್ಫಾರ್ಮೇಷನ್. ಓಕೆ ಇದೊಂದು ಹೊಸ ಫೀಚರ್ ಇದರಲ್ಲಿ. ಇಲ್ಲಿ ನೀವು ನಿಮ್ಮ ಫೋನ್ನ ಡಿವೈಸ್ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ನೋಡ್ಬೋದು. ಓಕೆ ನಿಮ್ಮ ಫೋನ್ ಆ್ಯಂಡ್ರಾಯ್ಡ್ ವರ್ಷನ್ ಆಗಿರ್ಬೋದು ಮತ್ತು ಬಿಲ್ ಮತ್ತು ಬ್ಯಾಟ್ರಿ ಲೆವೆಲ್ ಎಲ್ಲ ಇದರಲ್ಲಿ ಇದೆ. ಓಕೆ ಭಾಳ ದೊಡ್ಡದು ಲಿಸ್ಟ್ ಇದೆ ಇದರಲ್ಲಿ. ಸೊ ಅದನ್ನು ನೋಡಬೇಕಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ವೈಪ್ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಡಿವೈಸ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಇದ್ರ ಒಳಗಡೆ ಹೋದರೆ ಓಕೆ ನೀವು ಇಲ್ಲಿ ಕಾಪಿ ಮಾಡ್ಕೋಬೋದು. ಎಲ್ಲ ಆಪ್ಷನ್ ಇದೆ. ನಾನು ನಿಮಗೆ ಇದನ್ನು ತೋರಿಸೋಕ್ಕೆ ಟೈಮ್ ಆಗುತ್ತೆ ಭಾಳಷ್ಟು. ಸೊ ಹಂಗಾಗಿ ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಡಿವೈಸ್ ಇನ್ಫಾರ್ಮೇಷನ್ ಒಳಗಡೆ ಹೋದರೆ ನಿಮ್ಮ ಮೊಬೈಲ್ ಬಗ್ಗೆ ಮತ್ತು ಈ ಅಪ್ಲಿಕೇಶನ್ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಓಕೆ Currency. Device information. Check key device and system details. Greater than sign. ಓಕೆ ಇಲ್ಲಿ ಸಿಸ್ಟಮ್ ಡೀಟೇಲ್ಸ್ ಎಲ್ಲ ನೀವು ತಿಳ್ಕೊಬೋದು ಇದ್ರ ಒಳಗಡೆ ಹೋಗಿ. ಓಕೆ ಭಾಳ ದೊಡ್ಡ ಲಿಸ್ಟೇ ಇದೆ ಇದರಲ್ಲಿ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Document converter. Convert PDF, text, image, and DOCX files into more useful formats. Greater than sign. ಓಕೆ ಇಲ್ಲಿ ಡಾಕ್ಯುಮೆಂಟ್ ಕನ್ವರ್ಟರ್ ಅಂತಿದೆ. Device information. Check key. Document converter. Convert PDF, text, image, and DOCX files into more useful formats. ಸೊ Greater than ನಾವು sign. ಇದರಲ್ಲಿ ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆಲ್ರೆಡಿ. ಓಕೆ ಸೊ ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಏನೇನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಓಕೆ ಇದರಲ್ಲಿ ಕೆಲವೊಂದನ್ನು ನಾವು ಈಗ ಆಲ್ರೆಡಿ ತೋರಿಸಿದ್ವಿ ಹಿಂದಿನ ವೀಡಿಯೋದಲ್ಲಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Document creator. Create simple documents inside the app. Greater than sign. ಓಕೆ ಇದು ಡಾಕ್ಯುಮೆಂಟ್ ಕ್ರಿಯೇಟರು. ಓಕೆ ಇದ್ರ ಬಗ್ಗೆನೂ ಕೂಡ ನಾವು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀವಿ. ಓಕೆ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Document viewer. Read supported documents successfully. Greater than sign. ಡಾಕ್ಯುಮೆಂಟ್ ವ್ಯೂವರ್ ಇದೆ. ಸೊ ಇದ್ರೊಳಗಡೆ ಸ್ವಲ್ಪ ಡಾಕ್ಯುಮೆಂಟ್ ರೀಡರ್ ಇದು. ಓಕೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಓದ್ಬೋದಪ್ಪ ಅಂತಂದರೆ PDF, ಎಕ್ಸೆಲ್,
ಓಕೆ, ಇನ್ನೂ ಏನೇನಿದೆ ಲೀಸ್ಟ್ ಅದೆಲ್ಲ ತೋರಿಸ್ತೀನಿ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ದೀನಿ ಡಾಕ್ಯುಮೆಂಟ್ ವ್ಯೂವರ್ ಮೇಲೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Document viewer. ಓಕೆ, Open document. Button. ಇಲ್ಲಿ ಓಪನ್ ಡಾಕ್ಯುಮೆಂಟ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ ಲಿಸ್ಟ್ ಸಿಗುತ್ತೆ. ಸೊ ಅಲ್ಲಿ ಯಾವ ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. Supported formats. TXT, doc, DOCX, XLS, XLSX, PPT, PPTX, EPUB, and PDF. ಓಕೆ, ಇಲ್ಲಿ ಯಾವ ಡಾಕ್ಯುಮೆಂಟ್ಗಳಿಗೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಲೀಸ್ಟ್ ಹೇಳಿದೆ ಅದು. ಆ ಡಾಕ್ಯುಮೆಂಟ್ನ ನೀವು ಇಲ್ಲಿ ರೀಡ್ ಮಾಡಿಸ್ಕೋಬೋದು. ಓಕೆ, TXT ಫೈಲ್ ಆಗಿರ್ಬೋದು, ಎಕ್ಸೆಲ್ ಫೈಲ್ ಆಗಿರ್ಬೋದು, ಓಕೆ, PDF ಫೈಲು. ಸೊ ಇನ್ನು ಅನೇಕ ಒಂದು ಡಾಕ್ಯುಮೆಂಟ್ಗಳ ಲಿಸ್ಟ್ ಇಲ್ಲಿ ಇದೆ. ಓಕೆ, ಸೊ ಬ್ಯಾಕ್ ಬರೋಣ. Features. Currency converter. Converter. Devices document converter. Input PDF. Document creator. Create sim. Document viewer. Read supported documents successfully. Greater than sign. ಓಕೆ, ಡಾಕ್ಯುಮೆಂಟ್ ವ್ಯೂವರ್ ಆಯಿತು. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Global navigation. Open location tools like around me and travel mode. Greater than sign. ಗ್ಲೋಬಲ್ ನ್ಯಾವಿಗೇಷನ್. ಸೊ ಇದ್ರ ಬಗ್ಗೆ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂತಂದರೆ ಇದು ಟೆಕ್ ಫ್ರೀಡಮ್ನಲ್ಲಿ ಇದೆ. ಓಕೆ, ಟೆಕ್ ಫ್ರೀಡಮ್ನ ಯಾರು ಯೂಸ್ ಮಾಡಿದಿರೋ ಸೊ ಅವ್ರಿಗೆ ಗೊತ್ತಿರುತ್ತೆ ಗ್ಲೋಬಲ್ ನ್ಯಾವಿಗೇಷನ್ ಬಗ್ಗೆ. ಅವ್ರು ಬರೀ ನ್ಯಾವಿಗೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಇದರೊಳಗಡೆ ಗ್ಲೋಬಲ್ ನ್ಯಾವಿಗೇಷನ್ ಅಂತ ಕೊಟ್ಟಿದ್ದಾರೆ. ಟೆಕ್ ಫ್ರೀಡಮ್ನಲ್ಲಿ ನ್ಯಾವಿಗೇಷನ್ ಅಂತ ಇದೆ. ಸೊ ನೋಡೋಣ ಇದ್ರ ಒಳಗಡೆ ಏನಿದೆ Back. ಅಂತ. Button. Global navigation. ಓಕೆ, ಓಪನ್ ಮಾಡಿದ್ದೀನಿ. Around me. Find nearby places by category and distance. Greater than sign. And ಓಕೆ, list. ಅರೌಂಡ್ ಮೀ ಅಂತ ಇದೆ. ಸೊ ಇದರ ಕ್ಯಾಟಗರಿ ಇದೆ ಇದ್ರ ಒಳಗಡೆ ಎಲ್ಲ. ಸೊ ನೀವೆಲ್ಲ ಆ ಕ್ಯಾಟಗರಿನ ಎಕ್ಸ್ಪ್ಲೋರ್ ಮಾಡಿ ನೀವೇ. Travel mode. Receive travel focused location updates while moving. Greater than ಓಕೆ, ಇದು sign. ಟ್ರಾವೆಲ್ ಮೋಡ್. ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನೀವೆಲ್ಲಿದ್ದೀರಿ ಎಲ್ಲ ನೀವು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರುತ್ತೆ ಇದು. Around me. Okay. Travel mode. Around me. Find nearby places by category and distance. Greater than sign. ಸೊ ಅರೌಂಡ್ ಮೀ ಒಳಗಡೆ ಅನೇಕ ಕ್ಯಾಟಗರಿಗಳು ಇರ್ತವೆ. ನಿಮಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಓಕೆ, ಅರೌಂಡ್ ಮೀ ಒಳಗಡೆ ಟ್ರಾವೆಲ್ Travel ಮೋಡಲ್ಲಿ mode. Receive travel focused location updates while moving. Greater ಸೊ than sign. ನೀವು ಎಲ್ಲೆಲ್ಲಿ ಮೂವ್ ಆಗ್ತಿರೋ ಅದನ್ನೆಲ್ಲ ನಿಮಗೆ ಅದು ಹೇಳ್ತಾ ಹೋಗುತ್ತೆ. ಓಕೆ, ಟ್ರಾವೆಲ್ ಮೋಡು. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಟೆಕ್ ಫ್ರೀಡಮ್ ಯೂಸ್ ಮಾಡಿದರೆ ಅದರಲ್ಲಿ ಇದೆ ಈ ಫೀಚರ್ಗಳೆಲ್ಲ ಯೂಸ್ ಮಾಡಿರ್ತೀರ ನೀವು. ಇಲ್ಲಾಂತಂದರೆ ಒಂದು ಸಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಬ್ಯಾಕ್ ಬರ್ತೀನಿ. ನಾನು ಇದನ್ನು ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ಟೆಕ್ ಫ್ರೀಡಮ್ನಲ್ಲಿ ಕೂಡ ಇದೇ ಫೀಚರ್ಗಳು ಇದ್ದಾವೆ. ಓಕೆ, ಬ್ಯಾಕ್ ಬರೋಣ. Features. Out. Device information. Document converter. Document creator. Create document viewer. Global navigation. Image toolkit. Resize, compress, and optimize images with simple controls. ಸೊ ನೋಡಿ, Greater than sign. ನೆಕ್ಸ್ಟ್ ಇಮೇಜ್ ಟೂಲ್ ಕಿಟ್ ಅಂತ ಇದೆ. ಸೊ ಇದರೊಳಗಡೆ ಕೂಡ ನಾವು ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ನೋಡೋಣ. ಓಕೆ, ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಕೆಲವೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಹಿಂದಿನ ವೀಡಿಯೋಗಳಲ್ಲಿ. ನೀವು ನೋಡಿಲ್ಲ ಅಂತಂದರೆ ಆ 3 ವೀಡಿಯೋಗಳನ್ನು ನೋಡ್ಕೊಂಬನ್ನಿ. ಸೊ ಅದರಲ್ಲಿ ಈ ಒಂದು ಇಮೇಜ್ ಬಗ್ಗೆ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ನೋಡೋಣ. Instant TTS. Multilingual TTS with language, engine, voice, speed, and pitch controls. Greater than sign. ಎಸ್, ಇನ್ಸ್ಟೆಂಟ್ TTS ವಿಡಿಯೋನೇ ಇದು. ವಿಡಿಯೋದಾಗ ಇದೇ ಇಂಪಾರ್ಟೆಂಟು. ಓಕೆ, ಇನ್ಸ್ಟೆಂಟ್ TTS ಅಂತಂದರೆ ಆಟೋ TTSನ ನೀವು ಹೇಗೆ ಯೂಸ್ ಮಾಡ್ತಿರೋ, ಅಂದರೆ ಬೇರೆ TTSಗಳನ್ನೆಲ್ಲ ಕನ್ಫಿಗರ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡ್ತಿರೋ, ET ಎಲಿಕ್ವನ್ಸು ಮತ್ತು ಸ್ಪೀಕ್ ಎಲ್ಲ. ಸೊ ಅದೇ ರೀತಿಯಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು, ಇನ್ಸ್ಟೆಂಟ್ TTS. ಓಕೆ, ಟೆಕ್ ಫ್ರೀಡಮ್ನಲ್ಲಿ ವಾಯ್ಸ್ ಬೈ TTS ಇದೆ. ಇದರಲ್ಲಿ ಈಗ ಇನ್ಸ್ಟೆಂಟ್ TTS ಅಂತ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಇದ್ರೊಳಗಡೆ ಏನೇನಿದೆ ಅಂತ ನಾನು ನಿಮಗೆ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. Instant TTS. Instant TTS. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. ಇನ್ಸ್ಟೆಂಟ್ TTS ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ ನಾನು ಆಲ್ರೆಡಿ. Language. Enlist. ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Language. Arabic. Arabic. Drop down menu. ಲ್ಯಾಂಗ್ವೇಜ್ ಅರೇಬಿಕ್ ಈಗ ಸೆಲೆಕ್ಟ್ ಆಗಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನಾನು ಹಿಂದಿ ಸೆಲೆಕ್ಟ್ ಮಾಡ್ಕೊತೀನಿ. Pop up window. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಲಿಸ್ಟ್ ಓಪನ್ ಆಗಿರುತ್ತೆ. ಸೊ ಸ್ವೈಪ್ ಮಾಡ್ತಾ ಹೋಗ್ಬೇಕು ನಾವೀಗ. Assamese. Basque. Bengali. Bosnian. Bulgarian. Catalan. Chinese. ನಾನು Malaysian. ಹಿಂದಿ Czech. Spanish. 13 of 75. ನನಗೆ ಹಿಂದಿ ಅಂತ ಬರೋವರೆಗೆ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ Dutch. ಹೋಗ್ತೀನಿ. English. Austrian. English. Canada. English. Estonian. Filipino. Finnish. French. German. Greek. Gujarati. Hebrew. Hindi. Hungarian. Hindi. 29 of 75. ಸೊ ಹಿಂದಿ ಸಿಕ್ಕಿದೆ. ಈಗ ಡಬಲ್ ಟ್ಯಾಪ್ ಮಾಡ್ತೀನಿ ಇದ್ರ ಮೇಲೆ. Instant TTS. ಓಕೆ, Language. Hindi. ಸೊ ಲ್ಯಾಂಗ್ವೇಜ್ ಈಗ ಹಿಂದಿ ಸೆಲೆಕ್ಟ್ ಆಗಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Engine. ಓಕೆ, ಇಂಜನ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Engine. System default engine. System default engine. Drop down ಓಕೆ, menu. ಇಲ್ಲಿ ಸಿಸ್ಟಮ್ ಡಿಫಾಲ್ಟ್ ಇಂಜಿನ್ ಇದೆ. ಸೊ ಇಲ್ಲಿ ಹೋಗಿ ನಾನು ಇಂಜನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. Pop up window. Auto TTS. 2 of 7. ಓಕೆ, ಇಲ್ಲಿ ಆಟೋ TTS ಇದೆ. Book fusion voice. 3 of ಬುಕ್ 7. ಫ್ಯೂಷನ್ ವಾಯ್ಸ್ ಇದೆ. SPING. 4 of ಓಕೆ, 7. ಸ್ಪೀಕ್ ಎಂಜಿ ಇದೆ. ಸೊ ಸ್ಪೀಕ್ ಎಂಜಿನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. Instant TTS. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಓಕೆ, ನಾನು ಇಂಜಿನ್. SPING supports Hindi. ಓಕೆ, ಹಿಂದಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. Show all engine voices. ಓಕೆ, ಶೋ ಆಲ್ ಎಂಜಿನ್ ವಾಯ್ಸಸ್ ಅಂತಿದೆ. Off. Switch. ಸೊ ಇದನ್ನು ಆನ್ ಮಾಡ್ಕೊಳ್ಳಿ, ಬೇಡ ಅಂತಂದ್ರೆ ಆಫ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. Voice. ಓಕೆ, ವಾಯ್ಸ್ ಅಂತಿದೆ. Voice. I. Drop down menu. ಓಕೆ, ಇಲ್ಲಿ ವಾಯ್ಸಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬೈ ಡಿಫಾಲ್ಟಾಗಿ ಅದು ಯಾವುದೋ ಒಂದು ವಾಯ್ಸ್ ಸೆಲೆಕ್ಟ್ ಆಗಿದೆ, ಅದೇ ಇರಲಿ. ನಿಮ್ಗೆ ಬೇಡ ಅಂತಂದರೆ ಬೇರೆ ವಾಯ್ಸ್ಗಳನ್ನೆಲ್ಲ ಇದರೊಳಗಡೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, Speed 90%.
ಓಕೆ ಸ್ಪೀಡ್ 90% ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ 90% speed. Slider. ಸೊ ಇಲ್ಲಿ ಸ್ಲೈಡರ್ ಇದೆ 90% ಇದೆ. ಇದನ್ನು ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಸ್ವೈಪ್ ಅಪ್ ಮಾಡಿದರೆ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Pitch 100%. ಪಿಚ್ 100% ಇದೆ. 100% pitch. Slider. ಸೊ ಇಲ್ಲಿ ಸ್ಲೈಡರ್ ಇದೆ. ಸೊ ಇದನ್ನ ನೀವು ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಓಕೆ Note. ಓಕೆ ನೋಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಟ್ನಲ್ಲಿ ಏನು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟು, ಕೇಳಿಸ್ಕೊಳ್ಳಿ. ನಾನೀಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ ನೋಟ್ ಅಂತ ಹೇಳಿದ ಮೇಲೆ. If instant TTS stops, pauses, or does not keep speaking directly in the background, open battery optimization settings and allow this app to run without restriction. ಓಕೆ ಇನ್ಸ್ಟೆಂಟ್ TTS ಏನಾದರೂ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗಲಿಲ್ಲ ಅಂತಂದರೆ, ಸ್ಟಾಪ್ ಆಗೋದು ಅಥವಾ ನಿಂತ್ಕೊಳ್ಳೋದು ಆ ರೀತಿ ಏನಾದರೂ ಆದರೆ ನೀವು ಬ್ಯಾಕ್ಗ್ರೌಂಡ್ ಬ್ಯಾಟ್ರಿಗೆ ಒಂದು ಪರ್ಮಿಷನ್ ಕೊಡಬೇಕು. ಓಕೆ ಅಲೋ ಮಾಡಬೇಕು ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋಕ್ಕೆ ಈ ಅಪ್ಲಿಕೇಶನ್ ಅಂತ ಹೇಳ್ತಾ ಇದೆ. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Settings. Button. ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇದ್ರ ಒಳಗಡೆ ಹೋಗಿ ನೀವು ಬ್ಯಾಟ್ರಿ ಆಪ್ಟಿಮೈಸೇಷನ್ನ ಆನ್ ಮಾಡ್ಕೋಬೇಕು. If instant TTS stops, pauses, or does not keep speaking directly in the background, open battery optimization settings and allow this app to run without restriction. ಓಕೆ ವಿತೌಟ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾ ಇದೆ. ಅಂದರೆ Settings. Button. ಸೊ ಇಲ್ಲಿ ಸೆಟ್ಟಿಂಗ್ಸ್ನಾಗ ಹೋಗಿ ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅಲೋ ಕೇಳುತ್ತೆ. ಸೊ ಅಲ್ಲಿ ಅಲೋ ಪರ್ಮಿಷನ್ ಕೊಟ್ಟರೆ ಸೊ ಬ್ಯಾಕ್ಗ್ರೌಂಡಲ್ಲಿ ಕೂಡ ಈ ಅಪ್ಲಿಕೇಶನ್ ರನ್ ಆಗುತ್ತೆ. ಸೊ ನೀವೇನಾದರೂ ಇನ್ಸ್ಟೆಂಟ್ TTS ಏನಾದರೂ ಯೂಸ್ ಮಾಡ್ತಾ ಇದ್ದೀರಿ ಅಥವಾ ಮಾಡ್ಕೊಳ್ತೀರಿ ಅಂತಂದರೆ ಸೊ ನನ್ನ ಸಜೆಷನ್ ಹೇಳೋದಾದರೆ ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲಿಕ್ಕೆ ಪರ್ಮಿಷನ್ ಕೊಡಿ, ಇಲ್ಲಾಂತಂದರೆ ಕರೆಕ್ಟಾಗಿ ವರ್ಕ್ ಆಗಲ್ಲ. ಓಕೆ ಸೊ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Hindi play. Button. ಸೊ ಹಿಂದಿ ಪ್ಲೇ ಅಂತ ಇದೆ. ಸೊ ಪ್ಲೇ ಮಾಡಿದರೆ ಹಿಂದಿ ಪ್ಲೇ ಆಗುತ್ತೆ. ಸೊ ಕೇಳಿಸ್ಕೊಳ್ಳಿ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಸೊ ಈ ರೀತಿ ಪ್ಲೇ ಆಗುತ್ತೆ. ಸೊ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Apply. Button. ಅಪ್ಲೈ ಬಟನ್ ಇದೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನಾವೇನು ಸೆಟ್ಟಿಂಗ್ಸ್ ಇದರಲ್ಲಿ ಏನು ಮಾಡಿದ್ವಿ ಇನ್ಸ್ಟೆಂಟ್ TTS ಒಳಗಡೆ ಅದು ಸೇವ್ ಆಗುತ್ತೆ. ಓಕೆ Hindi play. Apply. Button. ಓಕೆ ನಾನು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. Hindi configured successfully. ಓಕೆ ಈಗ ಹಿಂದಿ ಕನ್ಫಿಗರ್ ಸಕ್ಸಸ್ಫುಲ್ಲಿ ಅಂತ ಹೇಳ್ತಾ ಇದೆ. ಓಕೆ ಇದೇ ರೀತಿ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ TTS ಆಗಿ ನೀವು ಇದೇ ರೀತಿಯಾಗಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ಗಳನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ ನಾನೀಗ ಹಿಂದಿ ಒಂದೇ ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸಿದ್ದೀನಿ. ಇದೇ ರೀತಿಯಾಗಿ ಇಂಗ್ಲೀಷು, ಕನ್ನಡ, ತೆಲುಗು, ತಮಿಳು, ಓಕೆ ಮಲಯಾಳಂ ಎಲ್ಲ ಇದೇ ರೀತಿ ನೀವು ಕನ್ಫಿಗರ್ ಮಾಡ್ಕೋಬೋದು. ಓಕೆ ಇದು ಇನ್ಸ್ಟೆಂಟ್ TTS ಬಗ್ಗೆ. ಸೊ ಬ್ಯಾಕ್ ಬರೋಣ. Blind tech community. Money reader. Identifies Media Plus. Map. Lyrics video. Instant TTS. Okay. Multilingual TTS with language, engine, voice, speed, and pitch controls. Greater than sign. ಸೊ ಇದಾಯಿತು ಇನ್ಸ್ಟೆಂಟ್ TTS. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಇದನ್ನು ವರ್ಕ್ ಮಾಡಿ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲಿದೆ ಈ ಅಪ್ಲಿಕೇಶನ್ನು. ಸೊ ಹಂಗಾಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓಕೆ ಆದರೂ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ, ನಂತರನೇ ನಾನು ವೀಡಿಯೋ ಮಾಡ್ತಾ ಇರೋದು. ಓಕೆ ನೆಕ್ಸ್ಟ್ ನೋಡೋಣ. ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Lyrics video creator. Create accessible lyric videos. Greater than sign. ಓಕೆ ಇದು ಲಿರಿಕ್ಸ್ ವಿಡಿಯೋ ಕ್ರಿಯೇಟರ್ ಅಂತ ಇದೆ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆ Media Plus. Manage and play save media. Greater than sign. ಸೊ ಇದು ಮೀಡಿಯಾ ಪ್ಲಸ್ ಅಂತ ಇದೆ. ಸೊ ಇಲ್ಲಿ ವೀಡಿಯೋಗಳನ್ನ ಪ್ಲೇ ಮಾಡ್ಬೋದು, ಸೇವ್ ಮಾಡ್ಬೋದು ಅಂತೆ. ನೋಡೋಣ ಏನೇನಿದೆ ಇಲ್ಲಿ. Back. Button. Don't allow. Button. Allow. Button. Allow blind tech community to access music and audio on this device. Heading. ಓಕೆ ಇಲ್ಲಿ ಅಲೋ ಪರ್ಮಿಷನ್ ಕೇಳ್ತಾ ಇದೆ. ಸೊ ಅಲೋ ಕೊಡೋಣ. Allow blind tech community to access photos and videos on this device. ಓಕೆ ಅಲೋ ಕೊಡೋಣ Allow ಅದು all. ಕೂಡ. Button. Allow limited access. Button. Allow all. ಓಕೆ Blind tech media plus. Edit box. Search media. ಸೊ ಇಲ್ಲಿ ನೋಡಿ ಸರ್ಚ್ ಮೀಡಿಯಾ ಇದೆ. Selected. Audio. Tab. ಓಕೆ ಇಲ್ಲಿ ಆಡಿಯೋ ಟ್ಯಾಬ್ ಇದೆ ಫಸ್ಟ್ಗೆ. Video. Tab. Video 4 of tab 5. ಇದೆ. Folders. Tab. 3 of 5. ಫೋಲ್ಡರ್ಸ್ ಟ್ಯಾಬ್ ಇದೆ. Favorites. Tab. 4 of 5. ಫೇವರೇಟ್ಸ್ ಟ್ಯಾಬ್ ಇದೆ. Playlist. Tab. 5 of ಪ್ಲೇಲಿಸ್ಟ್ 5. ಟ್ಯಾಬ್ ಇದೆ. 12 audio files. Out of list. 12 ಆಡಿಯೋ Scan ಫೈಲ್ಸ್ all ಅಂತ media. ಇರುತ್ತೆ. Button. ಓಕೆ ಸ್ಕ್ಯಾನ್ ಆಲ್ ಮೀಡಿಯಾ. All 20,260. Scan all media. Button. Out of ಇಲ್ಲಿ list. ನಿಮ್ಮ ಆಡಿಯೋಗಳೆಲ್ಲ ಬಂದಿರುತ್ತೆ. ಸೊ ಇಲ್ಲಿ ಅನೇಕ ಫೋಟೋಗಳಿದ್ದಾವೆ, ಅಂದರೆ ಟ್ಯಾಬ್ಸ್ ಇದ್ದಾವೆ. ಸೊ ನಿಮ್ಗೆ ಯಾವ ಟ್ಯಾಬ್ಸ್ ಬೇಕೋ ಆ ಟ್ಯಾಬ್ಸ್ ಒಳಗಡೆ ಹೋಗಿ ನೀವು ಆಡಿಯೋಗಳನ್ನು 12 on ಕೇಳ್ಬೋದು. playlist. Favorites. Folders. Video. Tab. Selected. Audio. Tab. 1 of 5. ಈಗ ಆಡಿಯೋ ಟ್ಯಾಬ್ ಸೆಲೆಕ್ಟ್ ಆಗಿದೆ. ಸೊ ಹಂಗಾಗಿ ಆಡಿಯೋಗಳೆಲ್ಲ ಬರ್ತಾ ಇದ್ದಾವೆ. ನೀವು ಫೇವ್ರೇಟ್ಸ್ಗೆ ಕೂಡ ಆ್ಯಡ್ ಮಾಡ್ಕೋಬೋದು. All 20,260,000. All 20,260. ಸೊ ಫೇವ್ರೇಟ್ಗೆ ಆ್ಯಡ್ ಮಾಡ್ಕೊಳ್ಳೋದು ನೋಡೋಣ ಹೆಂಗಂತ. Back. Button. Out of list. All 20 million. Favorite. Equalizer. Button. Hip. Unknown. Show player at 2%. 00005. Previous title. Back 10 seconds. Pause. Button. ಓಕೆ ನಾನೀಗ ಅದು ಆಡಿಯೋನ ಪ್ಲೇ ಮಾಡಿದ್ದೀನಿ. ಒಂದು ಯಾವುದೋ ಒಂದು ವಾಯ್ಸ್ ಮೆಸೇಜ್ ಇತ್ತು. ಓಕೆ Back previous 0518. 3%. Slider. Settings. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಹಿಂಗೆ ಇಲ್ಲಿ ಆಡಿಯೋ ಪ್ಲೇಯರ್ ಒಳಗಡೆ ಏನಿದೆ ನೋಡೋಣ. Fast forward 10 seconds. Play. Button. Rewind 10 ಸೊ seconds. ಪ್ಲೇ ಇದೆ. 0009. ರಿಮೈಂಡ್ ಮಾಡ್ಬೋದು, High ಎಲ್ಲ player controls. ಮಾಡ್ಬೋದು. ಓಕೆ Unknown. Hip. Button. Equalizer. Button. Favorite. Button. ಇಲ್ಲಿ ಫೇವ್ರೇಟ್ಗೆ ಆ್ಯಡ್ ಮಾಡೋದಿದೆ ನೋಡಿ. ಫೇವ್ರೇಟ್ ಬಟನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೇವ್ರೇಟ್ಗೆ ಆ್ಯಡ್ ಆಗುತ್ತೆ. ಓಕೆ ನಮಗೆ ಫೇವ್ರೇಟ್ ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸೊ ನಾನು ನಿಮಗೆ ಸುಮ್ಮನೆ ತೋರಿಸಿದೆ. ಓಕೆ ಇಲ್ಲಿ ನೀವು ನ್ಯಾವಿಗೇಟ್ ಮಾಡೋದು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿ ಅಥವಾ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡೋದ್ರ ಮುಖಾಂತರ ನ್ಯಾವಿಗೇಟ್ ಮಾಡಿ. ಓಕೆ 100%. Slider. ಓಕೆ ಬ್ಯಾಕ್ ಬರೋಣ. Back. Button. Media plus. Edit box. Search media. ಸೊ ಮೀಡಿಯಾ ಪ್ಲಸ್ ಆಯಿತು. Features. Document creator. Create. Document converter. Convert.
Document creator. Money reader. Media plus. Lyrics video creator. Okay. Create accessible lyric. Media plus. Manage and play save media. Greater than sign. ಸೊ ಇಲ್ಲಿ ಮೀಡಿಯಾ ಪ್ಲಸ್ ಆಯಿತು. ಮೀಡಿಯಾ ಪ್ಲಸ್ ಒಳಗಡೆ ನೀವು ಆಡಿಯೋ ವೀಡಿಯೋಗಳನ್ನೆಲ್ಲ ಕೇಳ್ಬೋದು, ಅದು ಸೇವ್ ಮಾಡ್ಕೋಬೋದು. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ Money reader. Identify supported currency notes. Greater than sign. ಇಲ್ಲಿ ಮನಿ ರೀಡರ್ ಇದೆ. ಸೊ ಇಲ್ಲಿ ನೀವು ಯಾವ ಮನಿ Allow ರೀಡರ್ community to take picture. Only this time. ಓಕೆ, ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ ಫೋಟೋ ತಗೊಳ್ಳೋಕ್ಕೆಲ್ಲ. ಸೊ ವೈಲ್ ಯೂಸಿಂಗ್ ದೇ ಹಾಕ್ಕೊಳ್ಳೋಣ. Blind tech community. Money reader. ಸೊ ಮನಿ ರೀಡರ್ ಇದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Scanning. ಓಕೆ, ಸ್ಕ್ಯಾನಿಂಗ್ ಅಂತ ಹೇಳ್ತಾ ಇದೆ. ಈಗ ಸ್ಕ್ಯಾನ್ ಮಾಡ್ತಾ ಇದೆ ಅದು ಆಲ್ರೆಡಿ. Turn flashlight on. Button. ಓಕೆ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಬೋದು. Back. Button. Money reader. Scanning. ಸೊ ನಾನು ಈ ಅಪ್ಲಿಕೇಶನ್ನಲ್ಲಿ ಮನಿ ರೀಡಿಂಗ್ ಅಂತ ಇದೆಯಲ್ಲ, Features. ಸೊ ಇದನ್ನು ಅಷ್ಟು ನಾನು ಸಜೆಸ್ಟ್ ಮಾಡಲ್ಲ. ಓಕೆ, ನೀವು ಮನಿ ಅಪ್ಲಿಕೇಶನ್ ಇದೆಯಲ್ಲ ಬೈ RBI ಇದು, ಸೊ ಅದನ್ನು ಯೂಸ್ ಮಾಡಿ. RBI ಅಥವಾ ಟೆಕ್ ಫ್ರೀಡಮ್ನಲ್ಲಿ ಕೂಡ ಇದೆ. ಓಕೆ, ಅದನ್ನು ಯೂಸ್ ಮಾಡಿ. ಕ್ಯಾಶ್ ರೀಡರ್ ಕೂಡ ಇದೆ. ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳಂಗಿಲ್ಲ, ಬಟ್ ಟ್ರೈ ಮಾಡಿ ಒಂದು ಸಲ. ಓಕೆ, Document converter. Document creator. Create zip document viewer. Global navigation. Image tool. Instant TC lyrics video. Media plus. Manage and play save media. Money reader. Identify supported currency notes. Greater than ಓಕೆ, sign. ಮನಿ ರೀಡರ್ ಅಂತ ಇದಾಯಿತು. ಓಕೆ, ಇದರೊಳಗೆ ಅಷ್ಟು ಇನ್ನೂ ಆ್ಯಡ್ ಮಾಡಿದ್ದಂಗಿಲ್ಲ ಅನಿಸುತ್ತೆ ನನಗೆ, ಇನ್ನೂ ಕರೆನ್ಸಿಗಳನ್ನು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ನಿಮಗೆ. ಓಕೆ, ಬಟ್ ಈಗ ಸದ್ಯ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಸ್ವಲ್ಪ ಚೆನ್ನಾಗಿ ಇನ್ನೂ ವರ್ಕ್ ಆಗ್ತಿಲ್ಲ. ಓಕೆ, ನಿಮಗೇನಾದರೂ ಬೇಕಾಗಿದ್ದರೆ ಮನಿ ಅಪ್ಲಿಕೇಶನ್ನ ಯೂಸ್ ಮಾಡಿ. RBI ಅವರು ಅದನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸೊ ಅದನ್ನು ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಯೂಸ್ ಮಾಡಿ, ಚೆನ್ನಾಗಿ ವರ್ಕ್ ಆಗುತ್ತೆ. PDF toolkit. Merge. Compress. Split. Extract. Delete. Rotate. Add page numbers. Remove blank pages. Watermark. Lock. Unlock. Convert PDFs to images and organize PDFs. ಸೊ Greater ಇಲ್ಲಿ than ನೋಡಿ sign. PDF ಟೂಲ್ ಕಿಟ್ ಅಂತ ಕೊಟ್ಟಿದ್ದಾರೆ. Money reader. PDF toolkit. Merge. ಸೊ Compress. ಇದ್ರೊಳಗಡೆ ಹೋಗೋಣ. PDF ಟೂಲ್ ಕಿಟ್ ಒಳಗಡೆ. ಸೊ ನಾನು PDF ಹಾಗೆ ಯಾವುದೋ PDF ಮ್ಯಾನೇಜರ್ ಅಂತ ಒಂದು ಫೀಚರ್ ಇತ್ತು ಇದ್ರೊಳಗಡೆ, ಅದನ್ನು ನಾನು ನಿಮಗೆ ತೋರಿಸಿದ್ದೆ. ಅಲ್ಲಿ ಟ್ಯಾಬ್ಗಳನ್ನೆಲ್ಲ ತೋರಿಸಿದ್ದೆ. ಬಟ್ ಈಗ ಸ್ವಲ್ಪ ಇದನ್ನು ಚೇಂಜ್ ಮಾಡಿದ್ದಾರೆ, ಇದ್ರೊಳಗಡೆ ಇನ್ನೂ ಆ್ಯಡ್ ಮಾಡಿದ್ದಾರೆ. PDF toolkit. ಸೊ ನೋಡೋಣ, PDF ಟೂಲ್ ಕಿಟ್ ಒಳಗಡೆ ಬಂದಿದ್ದೀನಿ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ Merge PDF. Combine multiple PDF files into one document. ಮರ್ಜ್ PDF ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆಲ್ರೆಡಿ. Compress PDF. Rewrite the PDF to reduce size when possible. ಕಂಪ್ರೆಸ್ PDF ಇದನ್ನು ನೀವು ಸೈಜ್ನೆಲ್ಲ ಕಡಿಮೆ ಮಾಡ್ಬೋದು. ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡಿ. Lock PDF. Protect the PDF with a password. ಲಾಕ್ PDF ಇದೆ. Unlock PDF. Remove password protection from a PDF. ಅನ್ಲಾಕ್ PDF ಲಾಕ್ ಇರೋದನ್ನು ಅನ್ಲಾಕ್ ಮಾಡ್ಬೋದು ನೀವು PDFನ. Split PDF. Split Split one PDF into ಮಾಡ್ಬೋದು. multiple PDFs using page ranges. ಓಕೆ, ನಾವು ಸ್ಪ್ಲಿಟ್ PDF ಇದೆ. Extract pages. Create a new PDF from selected page ranges. ಓಕೆ, ಎಕ್ಸ್ಟ್ರಾಕ್ಟ್ PDF ಇದೆ. Delete pages. Remove selected pages from a PDF using ranges. ಓಕೆ, ಇಲ್ಲಿ PDF ಪೇಜ್ಗಳನ್ನು ನಿಮ್ಗೆ ಯಾವ ಪೇಜ್ ಬೇಕೋ ಆ ಪೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ Rotate PDF. Rotate all pages in a PDF by 90, 180, or 270 degrees. ರೊಟೇಟ್ PDF ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಇದೆ ಒಂದೊಂದು ಲೈನಲ್ಲಿ. ಸೊ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. Add page numbers. Write page numbers onto every page. ಸೊ ಆ್ಯಡ್ ಪೇಜ್ ನಂಬರ್ ಇದೆ. ಸೊ ಎಲ್ಲ ಪೇಜ್ಗಳಿಗೆ ಪೇಜ್ ನಂಬರ್ ಆ್ಯಡ್ ಮಾಡ್ಬೋದು. Remove blank pages. Create a new PDF without empty or near empty pages. ಸೊ ಎಲ್ಲಾದರೂ PDF-ನಲ್ಲಿ ಬ್ಲ್ಯಾಂಕ್ ಪೇಜ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಇಲ್ಲಿ PDF to image. Export every PDF page as an image. PDF ಟು ಇಮೇಜ್ ಕ್ರಿಯೇಟ್ ಮಾಡ್ಬೋದು. Watermark PDF. Add a text watermark to every page. ಓಕೆ, ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಬೋದು ಎಲ್ಲ ಪೇಜ್ಗಳಿಗೆ PDFಗಳಿಗೆ. ಓಕೆ, ಇಷ್ಟು ಆಪ್ಷನ್ಗಳಿದ್ದಾವೆ. ಸೊ ಇದರಲ್ಲಿ ಅನೇಕ ಫೀಚರ್ಗಳು ಹೊಸದಾಗಿ ಬಂದಿದ್ದಾವೆ. ಸೊ ಅದನ್ನು ನೀವೇ ಎಕ್ಸ್ಪ್ಲೋರ್ ಮಾಡಿ. ಭಾಳ ಈಸಿ ಇದೆ. ಸೊ ಹಂಗಾಗಿ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ. ಓಕೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ ಇದೆ ಎಲ್ಲ. ಓಕೆ, ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಇಲ್ಲಂತಂದರೆ ವೀಡಿಯೋ ಭಾಳ ಲಾಂಗ್ ಆಗುತ್ತೆ. ಓಕೆ, ಸೊ ಹಂಗಾಗಿ ನಾನು ಫೀಚರ್ಗಳನ್ನು ಒಂದೇ ತೋರಿಸ್ತಾ ಇದ್ದೀನಿ. ಓಕೆ, ಬ್ಯಾಕ್ Features. ಬರೋಣ. Document creator. Global navigation. Document. Global image tool. Instant lyrics with media plus. Math money reader. Okay. PDF tool. Slideshow maker. Create MP4 videos from images with ಓಕೆ, optional audio. ಇಲ್ಲಿ Greater than sign. ಸ್ಲೈಡ್ ಶೋ ಮೇಕರ್ ಅಂತ ಏನೋ ಇದೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಸೊ ಇಲ್ಲಿ ಇಮೇಜ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಒಳಗಡೆ ಹೋಗ್ತಾ Back. ಇದ್ದೀನಿ. Button. Out of. Slideshow maker. ಓಕೆ, ಸ್ಲೈಡ್ ಶೋ ಮೇಕರ್ Images. ಇಮೇಜಸ್. Pick multiple images. Button. ಓಕೆ, ಪಿಕ್ ಮಲ್ಟಿಪಲ್ ಇಮೇಜಸ್ ಅಂತ ಇದೆ. ಇಲ್ಲಿ ನೀವು ಇಮೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಿಮಗೆ ಎಷ್ಟು ಇಮೇಜ್ಗಳಿಂದ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಸ್ಲೈಡ್ಗಳನ್ನು ಅಷ್ಟು ಇಮೇಜ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು. No images selected. ಸೊ ನೋ ಇಮೇಜಸ್ ಅಂತ ಹೇಳ್ತಾ ಇದೆ. ಇದು ಬಿಡಿ, ನಾವು ಯಾವ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಹಂಗಾಗಿ ನೋ ಅಂತ ಹೇಳ್ತಾ ಇದೆ. Audio. ಸೊ ಇಲ್ಲಿ ಆಡಿಯೋ ಅಂತ ಇದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Pick audio file. Button. ಸೊ ಇಲ್ಲಿ ಆಡಿಯೋ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರೊಳಗಡೆ ಹೋಗಿ No audio selected. Slideshow. Video settings. ಸೊ ವಿಡಿಯೋ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿ ವಿಡಿಯೋಗೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು ಕೆಲವೊಂದನ್ನು. 3. Edit box. Slide time in seconds. ಓಕೆ, ಇದು ಸ್ಲೈಡಿಂಗ್ ಸೆಕೆಂಡ್ಸ್ ಅಂತ. ಸೊ 3 ಸೆಲೆಕ್ಟ್ ಆಗಿದೆ. Transition. Fade. Button. ಓಕೆ, ಟ್ರಾನ್ಸಿಷನ್ ಇದೆ. Create slideshow video. Create. Button. ಓಕೆ, ಇಲ್ಲಿ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಲಾಸ್ಟಿಗೆ ನಿಮ್ಮ ಸ್ಲೈಡ್ ಶೋ ವಿಡಿಯೋ ಕ್ರಿಯೇಟ್ ಆಗುತ್ತೆ. Preview slideshow media plus. Preview. Button. Create slideshow video. Preview. Save slideshow video. Save. ಲಾಸ್ಟಿಗೆ Button. ಸೇವ್ Disable. ಕೊಡಿ. ಓಕೆ, ಸೊ ಡಿಸೇಬಲ್ ಇದೆ ಈಗ. ಸೊ ವಿಡಿಯೋ ನಾವೆಲ್ಲ ಕ್ರಿಯೇಟ್ ಮಾಡುವಾಗ ಅದು ತೋರಿಸುತ್ತೆ. Preview slide. Create slideshow video. Create. Button. ಓಕೆ, ಸೊ ಲಾಸ್ಟಿಗೆಲ್ಲ ಸೇವ್ ಕೊಟ್ಟರೆ ಸೊ ವಿಡಿಯೋ ಸೇವ್ ಆಗುತ್ತೆ. ನೀವು ಏನು ಸ್ಲೈಡ್ ಕ್ರಿಯೇಟ್ ಮಾಡಿರ್ತೀರೋ ಅದು. ಓಕೆ, ಸೊ ಬ್ಯಾಕ್ ಬರೋಣ. Document.
Image tool, instant team lyrics, video, media plus, manage money reader, identify support PDF tool, slideshow Okay. 8, smart voice typer, speech to text with directed output and quick actions. ಓಕೆ, ಸ್ಮಾರ್ಟ್ ವಾಯ್ಸ್ ಟೈಪರ್ ಬಗ್ಗೆ ನಾವು ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀವಿ. Social media link saver, store important social media links for later. Greater ಓಕೆ, design. ಇದು ಲಿಂಕ್ ಸೇವರ್. ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ, ಯಾಕಂದರೆ ಅನೇಕ ಅಪ್ಲಿಕೇಶನ್ಗಳಲ್ಲಿ ಇದೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಟೆಕ್ ಫ್ರೀಡಮ್ನಲ್ಲಿ ಕೂಡ ಇದೆ. ಬಟ್ ಇಲ್ಲಿ ಇದನ್ನು ಏನು ಕೊಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾ ಲಿಂಕ್ ಸೇವರ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಲಿಂಕ್ ಸೇವರ್ ಆಗಿರುತ್ತೆ. Text analyzer, analyze text quickly. Greater design. ಟೆಕ್ಸ್ಟ್ ಅನಲೈಸರ್ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ. ಓಕೆ, Text to audio, convert text into playable and savable ಟೆಕ್ಸ್ಟ್ audio. ಟು Greater ವಿಡಿಯೋ, design. ಇದು ಕೂಡ ಟೆಕ್ಸ್ಟ್ ಟು ಆಡಿಯೋ, ಇದು ಕೂಡ ಇದೆ. Text to audio, convert text ಸೊ into ಇದು playable ಕೂಡ and savable audio. ಹಿಂದಿನ Greater design. ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ. Text to image, create images from text with colors and images. Greater ಓಕೆ, design. ಟೆಕ್ಸ್ಟ್ ಟು ಇಮೇಜಸ್, ಇದು ಕೂಡ ತಿಳಿಸಿದ್ದೀವಿ ಆಲ್ರೆಡಿ. Text translator, translate Text text across translator time ಇದೆ. assistant, your schedule time announcements. Yes. Greater design. ಟೈಮ್ Text time assistant, your schedule time announcements. Greater design. ಓಕೆ, ಟೈಮ್ ಅಸಿಸ್ಟೆಂಟ್. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಬಂದ್ಬೇಡ. ಇದೊಂದು ಲಾಸ್ಟ್ ಆಪ್ಷನ್ ಇದೆ. Video editor, time assistant. ಓಕೆ, ಇನ್ನೊಂದಿದೆ. 30 minutes. ಓಕೆ, Timer selected. 30 minutes. ಟೈಮ್ Line tech community. ಅಸಿಸ್ಟೆಂಟ್ ಮೇಲೆ Back. ಕ್ಲಿಕ್ ಮಾಡಿದ್ದೀನಿ. Button. ಸೊ Auto ಏನಿದೆ list. ನೋಡೋಣ. Time assistant. ಓಕೆ, ಟೈಮ್ ಅಸಿಸ್ಟೆಂಟ್ ಹೀಗೆ Off. ಸೊ ಆಫ್ ಇದೆ. ಸೊ ಇದನ್ನು ಆನ್ ಮಾಡ್ಕೋಬೇಕು ನಾವೀಗ. Off. Switch. ಸೊ ಇಲ್ಲಿ ಆಫ್ ಸ್ವಿಚ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆನ್ ಆಗುತ್ತೆ. ಸೊ ಆನ್ ಮಾಡ್ಕೊಳ್ಳೋಣ ಈಗ. Language. ಓಕೆ, Off. Switch. ಹಾಗೆ ಹಿಂಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಲ್ಯಾಂಗ್ವೇಜ್ ಅಂತ ಇದೆ. Drop down menu. English. ಸೊ ಇಂಗ್ಲೀಷ್ ಇದೆ. Timer. Drop down menu. 30 minutes. ಸೊ 30 ಮಿನಿಟ್ಸ್ ಅಂತ ಇದೆ. ಫಸ್ಟ್ ನಾವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮಗೆ ಟೈಮ್ ಅನೌನ್ಸ್ಮೆಂಟ್ ಮಾಡಬೇಕಂದ್ರೆ ಕಂಪಲ್ಸರಿ ಆನ್ Timer. ಮಾಡಬೇಕು. Drop down. Language. ಸೊ ನಾವು Off. ಆನ್ Switch. ಮಾಡೋಣ. Timer selected. 30 minutes. Line tech community. ಇಲ್ಲಿ Dialog. ಟೈಮರ್ನ ಸೆಲೆಕ್ಟ್ ಮಾಡ್ಕೋಬೇಕು. Time ನೋಡೋಣ. assistant will announce the time and background and unlock screen to help you track time by screen. Prominent disclosure. This feature is an accessibility orientation tool for blind users. It requires the exact alarm permission to provide time announcements at the precise intervals you select. High precision timing is essential for reliability and eye-free orientation. For 100% reliability, please ensure 1. Exact alarms. Allowed. Core accessibility requirement. 2. Battery optimization. Not optimized / no restrictions free. Notifications. Allowed. Required for background service. 4. Auto start. Allowed. On Xiaomi /Oppo/Vivo devices. A brief notification will appear during announcements to ensure the system doesn't stop the audio. ಓಕೆ, ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾ ಇದೆ. ಅದನ್ನು ನೀವು ಕೇಳಿಸ್ಕೊಳ್ಳಿ. ಅದನ್ನು ನೀವೇ ಎಕ್ಸ್ಪ್ಲೋರ್ ಮಾಡಿ, ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ. ಓಕೆ, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. Cancel. Button. ಓಕೆ, Okay. Button. ಇಲ್ಲಿ ಓಕೆ ಕೊಡೋಣ. ಓಕೆ, ಓಕೆ ಕೊಡೋಣ 30 ಅದಕ್ಕೆ. minutes. ಓಕೆ, Time. Line tech. On. Switch. Okay, Timer ಇದು ಆನ್ selected. ಆಗಿದೆ. 30 minutes. Okay. Language. ಸೊ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. Drop down menu. English. ಓಕೆ, ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ. ಓಕೆ, ಓಕೆ, ನೋಡೋಣ ಇಲ್ಲಿ ಕನ್ನಡ ಇದೆ ನೋಡೋಣ ಒಂದ್ಸಲ. Pop-up window. Not ticked. Hindi. Radio ಹಿಂದಿ button. ಇದೆ. ಓಕೆ, Ticked. English. ಸೊ Radio ಇಂಗ್ಲೀಷ್ button. ಮತ್ತು Not ticked. ಹಿಂದಿ. Ticked. ಓಕೆ, ಎರಡು ಲ್ಯಾಂಗ್ವೇಜ್ ಮಾತ್ರ ಇದೆ Line tech ಟೈಮರ್ಗೆ. community. Timer. ಓಕೆ, ಇಂಗ್ಲೀಷ್ ಮತ್ತು ಹಿಂದಿ ಇವೆರಡು ಲ್ಯಾಂಗ್ವೇಜಲ್ಲಿ ನೀವು ಟೈಮ್ನ ಸೆಲೆಕ್ಟ್ ಮಾಡ್ಕೋಬೋದು, ಟೈಮ್ ಹೇಳೋ ರೀತಿ ಮಾಡ್ಕೋಬೋದು. Drop down menu. 30 minutes. ಸೊ ಇಲ್ಲಿ 30 ಮಿನಿಟ್ಸ್ ಇದೆ. ಸೊ ಇಲ್ಲಿ ಹೋಗಿ ನಿಮ್ಗೆ ಎಷ್ಟು ನಿಮಿಷಗಳಿಗೊಮ್ಮೆ ಟೈಮ್ ಹೇಳಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು 30 ಮಿನಿಟ್ಸ್ಗೆ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಇಲ್ಲಿ ಎಷ್ಟೆಷ್ಟು ನಿಮಿಷ ಇದೆ ಅಂತೇಳಿ. Pop-up window. Not ticked. 1 hour. Radio 1 button. ಅವರ್ ಇದೆ. ಓಕೆ, Ticked. 30 minutes. Radio button. 30 ಮಿನಿಟ್ಸ್ ಮತ್ತು 1 ಅವರ್ ಅಷ್ಟೇ ಕೊಟ್ಟಿದ್ದಾರೆ ಈಗ ಸದ್ಯ. Not ticked. Ticked. ಸೊ ನಾನು 30 ಮಿನಿಟ್ಸ್ನ ಸೆಲೆಕ್ಟ್ Line tech ಮಾಡ್ಕೊಳ್ತೀನಿ. community. Choose how often the time should be announced. ಓಕೆ, ಟೈಮ್ ನೋಡೋಣ. Quiet hours. ಓಕೆ, Choose how often the time should be announced. ಸೊ ಟೈಮ್ ಹೇಗೆ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. Quiet hours. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ. Set hours when announcements should stay silent. ಓಕೆ, Drop down menu. 10:00 p.m. ಸೊ ಇದೇನಪ್ಪ Set ಅಂತಂದರೆ hours when announcements should stay silent. ನೀವು ಟೈಮ್ ಅನೌನ್ಸ್ಮೆಂಟ್ ಮಾಡೋದು ಯಾವಾಗ ಸ್ಟಾಪ್ ಆಗಬೇಕು, ಯಾವಾಗ ಹೇಳಬಾರ್ದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Drop down menu. 10:00 p.m. ರಾತ್ರಿ 10 ಗಂಟೆಗೆ ಸೆಲೆಕ್ಟ್ ಆಗಿದೆ. ಸೊ ರಾತ್ರಿ 10 ಗಂಟೆಯಿಂದ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. Drop down menu. 7:00 a.m. ಬೆಳಗ್ಗೆ 7 ಗಂಟೆವರೆಗೆ ಟೈಮ್ ಅನೌನ್ಸ್ಮೆಂಟ್ ಮಾಡಬಾರ್ದು ಅಂತ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಇದರೊಳಗಡೆ ಹೋಗಿ ನೀವು ನಿಮಗೆ ಎಷ್ಟು ಟೈಮ್ ಅದು ಟೈಮ್ ಹೇಳೋದನ್ನು ಸ್ಟಾಪ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವಾಗಿಂದ ಟೈಮ್ ಹೇಳಬೇಕು ಇಲ್ಲಿ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, Apply settings. Button. ಸೊ ಅಪ್ಲೈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಸೆಟ್ಟಿಂಗ್ಸ್ ಮಾಡಿರ್ತೀರೋ ಅದೆಲ್ಲ ಅಪ್ಲೈ ಆಗುತ್ತೆ. ಓಕೆ, ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ Test ಮಾಡೋಣ. now. Button. ಟೆಕ್ಸ್ಟ್ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಟೈಮನ್ನು ಹೇಳುತ್ತೆ. ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ನಾವು ಕ್ಲಿಕ್ Time ಮಾಡ್ತೀನಿ. now. 1:01 p.m. Testing announcement. Line tech community. ಓಕೆ, ಸೊ ಟೈಮ್ ಹೇಳುತ್ತೆ ಅದು ಎಷ್ಟು ಟೈಮ್ ಆಗಿದೆ. ಈಗ ಆ ಟೈಮ್ನ ಅನೌನ್ಸ್ಮೆಂಟ್ ಮಾಡ್ತು. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. Running every 30 minutes. ಓಕೆ, ರನ್ನಿಂಗ್ ಎವ್ರಿ 30 ಮಿನಿಟ್ಸ್ ಅಂತ ಹೇಳ್ತಾ ಇದೆ. Next announcement. 01:30 p.m. ನೋಡಿ, ನೆಕ್ಸ್ಟ್ ಅನೌನ್ಸ್ಮೆಂಟ್ 1:00 ಇದೆ. ಓಕೆ, ಅದನ್ನು ಕೂಡ ಹೇಳ್ತಾ ಇದೆ. Announcements are scheduled for the next exact clock time. ಓಕೆ, If announcements stop when the phone is locked, open battery optimization and allow this app to run in the background. Also allow exact alarms and keep locked screen access on. ಓಕೆ, ನೀವು ಇದು ಕೂಡ ಬ್ಯಾಟ್ರಿ ಆಪ್ಟಿಮೈಸೇಷನ್ ಹೋಗಿ ಆಪ್ಟಿಮೈಸೇಷನಲ್ಲಿ ಅಲೋ ಕೊಡಬೇಕಾಗತ್ತೆ. ಇದು ಸರಿಯಾಗಿ ವರ್ಕ್ ಆಗಬೇಕು ಅಂತಂದರೆ, ಇಲ್ಲಾಂದರೆ ಸ್ಟಾಪ್ ಆಗುತ್ತೆ ಆಗಾಗ. ಓಕೆ, ಹಾಗೆ ವಿವೋ ಮತ್ತು ಓಪೋ ಯೂಸರ್ಸ್ಗೆ ಒಂದು ಶಾರ್ಟ್ ನೋಟ್ ಕೊಟ್ಟಿದ್ದಾರೆ ಅವರು. ಅದನ್ನು ನೀವು ಕೇಳಿಸ್ಕೊಂಡು ಅದೇನು ಹೇಳಿದೆ ಅದನ್ನು ನೋಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಅಲ್ಲಿ ಮೊದಲಿಗೆ ಅದು ಹೇಳ್ತು. ಓಕೆ, ಅದನ್ನು ಸ್ವಲ್ಪ ನೋಟ್ ಮಾಡಿಕೊಂಡು ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. Run in background. Allowed. ಓಕೆ, ರನ್ ಇನ್ ಬ್ಯಾಕ್ಗ್ರೌಂಡಿಗೆ ನಾನು ಅಲೋ ಕೊಟ್ಟಿದ್ದೀನಿ. ಓಕೆ, ಅಲೌಡ್ ಅಂತ ಹೇಳ್ತಾ ಇದೆ.
Google Play policy compliant. This core accessibility feature acts as a time orientation tool for blind users and requires exact timing for essential reliability. ಓಕೆ ಇದು Open ಬಿಡಿ. battery optimization button. ಓಕೆ ಇಲ್ಲಿ ಹೋಗಿ ನೀವು ಬ್ಯಾಟ್ರಿ ಆಪ್ಟಿಮೈಸೇಷನ್ನ ಅಲೋ ಪರ್ಮಿಷನ್ ಕೊಡ್ಬೋದು ಬೇಕಾದರೆ, ಕೊಟ್ಟಿಲ್ಲ ಅಂತಂದರೆ, ಇಲ್ಲಾಂದರೆ ಬಿಡಿ ಅಷ್ಟೇ. Open app settings button. ಸೊ ಓಪನ್ ಆ್ಯಪ್ ಸೆಟ್ಟಿಂಗ್ಗೆ ಬ್ಯಾಕ್ ಬರೋಣ. Features. ಓಕೆ Document create. Image tool instant TV. Lyrics Okay, with media ಈಗ plus. last Manage option money ಇದೆ. reader. Money reader. Slideshow maker. Smart voice typer. Social media link text analyzer. Text to audio. Text to image. Create. Text translator. Okay, Time assistant. Your schedule time announcements. Greater ಓಕೆ than ಇದು ಟೈಮ್ ಅಸಿಸ್ಟೆಂಟ್ ಅಂತಂದರೆ ಟೈಮ್ ಅನೌನ್ಸರು, ಇದು ಆಗಲೇ ಆಯಿತು. ಓಕೆ video editor. Trim ಸೊ video. ವಿಡಿಯೋ merge clip. ಎಡಿಟರ್ ಇದೆ. Selected. Video editor. Trim video. Merge clips and add music. ಸೊ Greater than ವಿಡಿಯೋ sign. ಎಡಿಟರಲ್ಲಿ ಏನಿದೆ ನೋಡೋಣ, ಬೇಗ ಬೇಗ Back. ನೋಡ್ಕೊಂಡು Button. ಬರೋಣ. Video editor. Trim video. Cut your video by start and end time. Greater ಓಕೆ than sign. ಟ್ರಿಮ್ ವಿಡಿಯೋ ಇದೆ. ಸೊ ಟ್ರಿಮ್ ವಿಡಿಯೋ ಕೂಡ ಆಡಿಯೋದಲ್ಲಿ ನಾನು ಏನೇನು ತೋರಿಸಿದ್ದು ಅದೇ ರೀತಿ ಇದೆ ಇಲ್ಲಿ ಕೂಡ. Merge video. Join multiple video files into one export. Greater than sign. ಮರ್ಜ್ ವಿಡಿಯೋ ಇದೆ. Add music to video. Mix background music with your main video. Greater than ಇಲ್ಲಿ sign. ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಓಕೆ Video to audio. Convert video into an audio file. Greater than ವಿಡಿಯೋ sign. ಟು ಆಡಿಯೋ ಕನ್ವರ್ಟ್ ಮಾಡ್ಬೋದು, ವಿಡಿಯೋಯಿಂದ ಆಡಿಯೋಗೆ. ಓಕೆ ಇಷ್ಟು ಆಪ್ಷನ್ಗಳಿದ್ದಾವೆ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ, ಯಾಕಂತಂದರೆ ಆಡಿಯೋದಲ್ಲಿ ವಿಡಿಯೋದಲ್ಲೆಲ್ಲ ಸೇಮ್ ಇದೆ. ಸೊ ಹಂಗಾಗಿ ಓಕೆ Not selected. Logs. Okay. Selected. Not select. Not select. Not selected. Education. Not selected. Favorite. Tab. ಓಕೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಫೀಚರ್ಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ಸೊ ಅದನ್ನು ನೀವು ಫೇವ್ರೇಟ್ಸ್ಗೆ ಆ್ಯಡ್ ಮಾಡ್ಕೋಬೋದು. Document converter. Convert PDF. Text. Image. ಓಕೆ ನಿಮಿಷ ನೋಡೋಣ. Document creator. Document. Load image tool. So ನಾನು ಈಗ Lyrics video create. Media plus. Money reader. PDF tool. Slideshow maker. Smart voice typer. Social media link saver. Store important social media ಓಕೆ link. ಸೋಷಿಯಲ್ ಮೀಡಿಯಾ Social ಲಿಂಕ್. media link saver. Store important. Dialogue. ಸೊ ಸೋಷಿಯಲ್ ಮೀಡಿಯಾ ಲಿಂಕ್ ಸೇವರ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ಏನು ಬರುತ್ತೆ ನೋಡೋಣ. Add this tool to social media link saver. Add this tool to favorite. ಸೊ ಈ ಒಂದು ಟೂಲ್ನ ಫೇವ್ರೇಟ್ಗೆ ಆ್ಯಡ್ ಮಾಡಬೇಕಂತ ಕೇಳ್ತಾ ಇದೆ. Cancel. Button. ಕ್ಯಾನ್ಸಲ್. Add. Button. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಟೂಲ್ ಫೇವ್ರೇಟ್ಗೆ ಆ್ಯಡ್ ಆಗುತ್ತೆ. ಸೊ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಈ ಟೂಲ್ ಬಂದುಬಿಟ್ಟು ಫೇವ್ರೇಟ್ ಟ್ಯಾಬ್ ಅಂತಿದೆ. Unselected. Favorite. Tab. 5 of 5. Enlist. 5 items. ಓಕೆ ಇಲ್ಲಿ ಫೇವ್ರೇಟ್ ಟ್ಯಾಬ್ ಒಳಗಡೆ ನಿಮಗೆ ಸಿಗುತ್ತೆ. ಓಕೆ ಇಲ್ಲಿ ಕೆಳಗಡೆ 5 ಟ್ಯಾಬ್ಸ್ಗಳಿದ್ದಾವೆ. ನಾನು ಮೊದಲಿಗೆ ತೋರಿಸ್ಬೇಕಾಗಿತ್ತು. ಓಕೆ ಏನೇನು ಟ್ಯಾಬ್ ಇದೆ ನೋಡೋಣ. ಇದು ಹಿಂದಿನ ವೀಡಿಯೋಗಳೇ ತೋರಿಸಿದ್ದೀನಿ. ಓಕೆ ಈಗ ನಿಮಗೆ ಸುಮ್ಮನೆ ತೋರಿಸ್ತೀನಿ ನೋಡಿ. Selected. Selected. Features. Tab. 1 of ಫೀಚರ್ಸ್ 5. ಟ್ಯಾಬ್ ಇದೆ. ಸೊ ಫೀಚರ್ಸ್ನಲ್ಲಿ ನಾನೀಗ ತೋರಿಸಿದಂತಹ ಟ್ಯಾಬ್ಸ್ ಫೀಚರ್ಗಳಿದ್ದಾವೆ. ಸೊ ಇದು ಹೋಮ್ ಬಟನ್ನ ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದ್ರೆ ನಿಮಗೆ ಫೀಚರ್ಗಳು ಸಿಗುತ್ತೆ. ನೆಕ್ಸ್ಟ್ ನೋಡೋಣ. Not selected. Logs. Tab. 2 of 5. ಬ್ಲಾಗ್ಸ್ ಟ್ಯಾಬ್ ಇದೆ. ಸೊ ಇದನ್ನು ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. Not selected. Activity. Tab. 3 of 5. ಆಕ್ಟಿವಿಟಿ ಟ್ಯಾಬ್ ಇದೆ. Not selected. Education. Tab. 4 of ಎಜುಕೇಷನ್ 5. ಟ್ಯಾಬ್ ಇದೆ. Not selected. Favorite. Tab. 5 of 5. ಫೇವ್ರೇಟ್ ಟ್ಯಾಬ್ ಇದೆ. ಸೊ ಇಷ್ಟು 5 ಟ್ಯಾಬ್ಗಳು ಇದ್ದಾವೆ. ಸೊ ಇದನ್ನು ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ ನೋಡೋಣ ಇನ್ನೂ ಏನಾದರೂ ಬಿಟ್ಟಿದ್ರೆ ಮುಂದಿನ Home screen. ವೀಡಿಯೋಗಳಲ್ಲಿ Page 2 of 2. ನಾವು ನಿಮಗೆ ಖಂಡಿತ ತಿಳಿಸ್ತೀವಿ. ಓಕೆ ಈ ವಿಡಿಯೋ ಭಾಳ ಲಾಂಗ್ ಆಯಿತು, ಬಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇತ್ತು. ಸೊ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಎಲ್ಲ ಫೀಚರ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.